ಒಂದು ನಿಮಿಷ ವೀಡಿಯೋನ ಮೇಲೆ ಸ್ವೈಪ್ ಮಾಡೋಕ್ಕೆ ಹೋಗಬೇಡಿ. ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ ಇಲ್ಲ, ಸ್ಟುಡಿಯೋ ಎಫೆಕ್ಟ್ ಇಲ್ಲ, ಅದೇ ರೀತಿ ಕೆಳಗಡೆ ವ್ಯೂಸ್ ಇಲ್ಲ, ಸಾವಿರಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವೀಡಿಯೋದಲ್ಲಿ ಕ್ವಾಲಿಟಿ ಇಲ್ಲ ಅಂತ ಕಡೆಗಣಿಸೋಕೆ ಹೋಗಬೇಡಿ. ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಮಟ್ಟದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿರೋದು ಬಿಗ್ ಬಾಸ್ನ ಒಂದು ಒಪಿನಿಯನ್ ರಿವ್ಯೂ ಅಂತ ಹೇಳೋಕೆ ಹೋಗಲ್ಲ, ನಾನು ಅದರ ಒಪಿನಿಯನ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ಥರ ಅಂತ ಹೇಳಿದ್ರೆ ಒಂದು ಫನಿ ಆಗಿರ್ಬೋದು, ಒಂದು ಬೋಲ್ಡ್ ಆಗಿರ್ಬೋದು, ಒಂದು ಅಗ್ರೆಸಿವ್ ಆಗಿರ್ಬೋದು, ಒಂದು ಎಮೋಷ್ನಲ್ ಆಗಿರ್ಬೋದು, ಯಾವ ರೀತಿ ಒಂದು ಎಪಿಸೋಡ್ ಬಂದಿರುತ್ತೋ ಅದ್ರ ತಕ್ಕನಾಗಿ ನಾವು ಅದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡಿ ನಿಮಗೆ ಒಂದು ಫುಲ್ ಬಜ್ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ. ಒಂದು ಕಾಮಿಡಿ ವೇಲೇ ಹೋಗುತ್ತಾ ಅಂತ ಹೇಳೋಕ್ಕಾಗಲ್ಲ, ಅದೇ ರೀತಿ ಒಂದು ಎಮೋಷ್ನಲ್ ಮೂಮೆಂಟಲ್ಲಿ ಹೋಗೋಕ್ಕಾಗಲ್ಲ. ಅನಾಲಿಸಿಸ್ ಮಾಡೋಕ್ಕೆ ಏನು ದೊಡ್ಡ ಪಂಡ್ರ ಅಂತ ಹೇಳೋಕೆ ಹೋಗ್ಬೇಡಿ. ನಾವು ಕೂಡ 11 ವರ್ಷದಿಂದ 11 ಸೀಸನ್ ನೋಡ್ಕೊಂಬಂದಿದ್ವಿ. ಬಟ್ ಒಂದು ಪ್ಲಾಟ್ಫಾರ್ಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಈ ದಿನ ಆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ಅಲ್ಪ ಸ್ವಲ್ಪ ಜನಗಳು ನಮಗೆ ಸಹಾಯ ಮಾಡಿ ಇಲ್ಲಿ ಗಂಟೆ ತಲುಪಿದ್ದೀವಿ. ಅಟ್ಲೀಸ್ಟ್ ಒಂದು 100-200 ಜನ ನೋಡೋ ಮಟ್ಟಕ್ಕೆ ಅದು ತಲುಪಿದ್ದೀವಿ. ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಟು ದ ಬಿಗ್ ಬಾಸ್ 12 ಸೀಸನ್. ನನ್ನ ಹೆಸರು ವೆಂಕಿ. ನನ್ನ ಹೆಸರು ಅಭಿಲಾಷ್. ಸೊ ಯಾವುದೇ ರೀತಿ ಪಾರ್ಶಾಲಿಟಿ ಇಲ್ದಿರ, ಯಾರ ಬಗ್ಗೆನೂ ಒಂದು ಮೇಲೆ ಅಥವಾ ಮೇಲೆ ಗೆತ್ತೋದಲ್ದಿರ, ಕೆಳಗಡೆ ಎಲ್ಲಿಕೊಳ್ದಿರ ಎಲ್ಲೂ ಈಕ್ವಲ್ ಆಗೇ ಮಾಡ್ತೀವಿ. ಯಾವುದೇ ಒಂದು ಅವ್ರು ಜಾಸ್ತಿ ನಮ್ಗೆ ಅವ್ರು ಫೇವ್ರೇಟ್ ಆಗಿದ್ದಾರೆ, ಇವ್ರು ಫೇವ್ರೇಟ್ ಆಗಿದ್ದಾರೆ, ಅವ್ರ ಬಗ್ಗೆನೇ ಜಾಸ್ತಿ ಮಾತಾಡೋದಾಗಿರ್ಬೋದು, ಇವ್ರು ಸರಿಯಾಗಿ ಆಡ್ತಿದ್ದಾರೆ ಅದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಕಾಲು ಎಳೆಯೋದಾಗಿರ್ಬೋದು, ಏನೂ ಮಾಡಲ್ಲ. ಪ್ರತಿಯೊಂದು ಏನಿರುತ್ತೋ ನಿಜಾಂಶ ಅದು ಜೆನ್ಯೂನಾಗಿ ಕೊಡ್ತೀವಿ. ಅದು ಯಾರು ಏನೇ ಅಂದ್ಕೊಂಡ್ಲು ಫುಲ್ ಬೋಲ್ಡ್ ಆಗಿರುತ್ತೆ, ಒಂದು ಕಾಮಿಕ್ ವೇಲ್ ಇರುತ್ತೆ. ಇನ್ನೊಂದು ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಕಾಮಿಡಿ ಬಂದಾಗ ಹಿಂದೆ ವೀಡಿಯೋಸಲ್ಲಿ ಹಾಕ್ದಂಗೆ ಸೆಂಟ್ರಲ್ಲಿ ಆ ಒಂದು ಎಫೆಕ್ಟ್ಸ್ ಹಾಕೋಕ್ಕಾಗಲ್ಲ. ಬಿಕಾಸ್ ಇದು ನೈಟು ಎಪಿಸೋಡ್ ಆಗೋಗುತ್ತೆ. ಸೊ ರಿವ್ಯೂ ಅನ್ನೋದು ಒಪಿನಿಯನ್ ಅನ್ನೋದು ಬೇಗ ಆಗದೇ ಅದು ಚೆಂದ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೈಟ್ ಎಪಿಸೋಡ್ ಆಗಿದ ತಕ್ಷಣ ವಿತಿನ್ ಒಂದು 2-3 ಅವರ್ಸ್ ಒಳಗಡೆ ಅಟ್ಲೀಸ್ಟ್ ಬೆಳಗ್ಗೆ ಮಾರ್ನಿಂಗ್ 6-7 o'clock ಒಳಗಡೆ ಆಗಬೇಕು ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಈ ಥರ ಮಾತಾಡೋದಾಗಿರ್ಬೋದು. ಸೊ ಈ ಗ್ಯಾಪಲ್ಲಿ ನಾವು ಪದೇ ವೀಡಿಯೋನ ಮತ್ತೆ ನೋಡಿ ಸೆಂಟ್ರಲ್ಲಿ ಆ ಕಾಮಿಕ್ ಎಫೆಕ್ಟ್ಸ್ ಹಾಕಿ ಸೊ ಆ ಥರ ಮಾಡೋಕ್ಕಾಗಲ್ಲ. ಸೊ ಆ ಒಂದು ರೀಸನಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ವೀಡಿಯೋ ಹೆಂಗಿರ್ತೀವೋ, ರಾ ಮೆಟೀರಿಯಲ್ ಹೆಂಗಿರ್ತೀವೋ ಹಂಗೆ ಕೊಡ್ತೀವಿ. ಬಟ್ ವೀಡಿಯೋ ಮಾತ್ರ ಅನಾಲಿಸಿಸ್ ಮಾಡಿ ಅನ್ಲಿಮಿಟೆಡ್ ಕಂಟೆಂಟ್ ಕೊಡ್ತೀವಿ ಅಂತ ನಿಮಗೆ ಈ ಮೂಲಕ ಈ ನವರಾತ್ರಿ ದಿನಗಳಲ್ಲಿ ನಿಮಗೆ ಮಾತು ಕೊಡ್ತಾ ಇದ್ದೀವಿ. ಲೆಟ್ಸ್ ಗೋ ಟು ದ ಫಸ್ಟ್ ಎಪಿಸೋಡ್ ಆಫ್ ಬಿಗ್ ಬಾಸ್ ಸೀಸನ್ 12. ಆ್ಯಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಕಿಚ್ಚ ಸುದೀಪ್ ಅವರು ನನಗೆ ನನ್ನ ಜೆನ್ಯೂನಾಗಿ ನನ್ನ ಒಪಿನಿಯನ್ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ ಅದೆಷ್ಟೋ ಬಿಗ್ ಬಾಸ್ ಸೀಸನ್ ನಡೀತಿದೆ. ಲೈಕ್ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತಮಿಳು ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಬಟ್ ಯಾರೇ ಆಗಲಿ ನಮ್ಮ ಕಿಚ್ಚ ಸುದೀಪ್ ಅವರಷ್ಟು ರಗಡ್ಡಾಗಿ ಆ ಒಂದು ಸ್ಟೈಲಿಶಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಮಾಡ್ತಿದ್ದಾರೆ ಅವರು. ಸೊ ಬೇರೆ ಭಾಷೆಗಳಲ್ಲಿ ಹಲವಾರು ಜನ ಚೇಂಜ್ ಆಗಿರ್ತಾರೇನೋ, ಬಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಮಾಡ್ತಿದ್ದಾರೆ. ಅವರಿಂದನೇ ಎಷ್ಟೋ ಮೇಲೆಗೆ ಹೋಗಿದೆ. ಆ ಕೀರ್ತಿ ಪತಾಕೆ ಎತ್ತಿಡ್ದಿರೋದು ನಮ್ಮ ಕಿಚ್ಚ ಬಾಸ್ ಒಬ್ಬರೇ. ಅವ್ರಿಗೆ ಮೊದಲಿಗೆ ನಮ್ಮಿಬ್ಬರ ಪರವಾಗಿ ಸಲ್ಯೂಟ್ ಸರ್ ನಿಮಗೆ. ಸೊ ನೆಕ್ಸ್ಟು ನೆನ್ನೆ ಸ್ಟಾರ್ಟ್ ಆಗಿದ ತಕ್ಷಣ ಎಪಿಸೋಡು ಕಿಚ್ಚ ಸುದೀಪ್ ಅವರು ಒಳ್ಳೆ ಒಂದು ಸಾಂಗ್ ಮೂಲಕ ಎಂಟ್ರಿ ಕೊಟ್ಟರು. ಅದ್ದೂರಿಯಾಗಿತ್ತು ಆ ಸಾಂಗು. ಅದಾದಮೇಲೆ ಸೊ ನಾನು ಆಲ್ರೆಡಿ ಡಿಲೇ ಆಗಿಬಿಟ್ಟಿದೆ. ನೆನ್ನೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಆಗಬೇಕಾಗಿತ್ತು. ವೀಡಿಯೋ ಡಿಲೇ ಆಗಿರೋದ್ರಿಂದ ಬೇಗ ಹೇಳ್ಕೊಂಡು ಹೋಗ್ತಿದ್ದೀನಿ. ಸೊ ಆ ಒಂದು ರೀಸನ್ ನೆಕ್ಸ್ಟು ಸ್ವಲ್ಪ ಅತಿ ಬೇಗನೆ ಶೀಘ್ರದಲ್ಲೇ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದೇ ರೀತಿ ನೆನೆ ಕಿಚ್ಚ ಬಾಸು ಎಂಟ್ರಿ ಆಗಿದ ತಕ್ಷಣ ಫಸ್ಟು ಸಾಂಗ್ ಮುಗಿದಿದ ತಕ್ಷಣ ಮನೆ ತೋರ್ಸೋಕ್ಕಂತ ಅಲ್ಲಿ ಬಂದಿರೋಂಥ ಆಡಿಯನ್ಸ್ಗೆ ಅವ್ರಿಗೆಲ್ಲ ಹಾಯ್ ಮಾಡಿ ಅವ್ರ ಬಗ್ಗೆ ಎಲ್ಲ ಜೊತೆಲ್ಲ ಮಾತಾಡಿ ಫಸ್ಟು ಮನೆ ಒಳಗಡೆ ಎಂಟ್ರಿ ಕೊಟ್ಟರು. ಆ ಮನೆ ಒಳಗಡೆ ಥೀಮ್ ಯಾವ ಥರ ಇದೆ ಅಂತ ಹೇಳಿದ ಈ ಸಲ ನಾನು ಈ 11 ಸೀಸನ್ಸಲ್ಲಿ ಯಾವತ್ತೂ ನೋಡೇ ಇಲ್ಲ. ಆ್ಯಕ್ಚುಲಿ ಆ ರೇಂಜ್ಗೆ ಮನೆ ಐತಿ ಸಲ ಫುಲ್ಲು. ಇವಾಗ ದಸರಾ ನಡೀತಿದೆ. ಆ ದಸರಾನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡೋ ಆ ಒಂದು ಖುಷಿ ಆಯ್ತು. ಆ್ಯಕ್ಚುಲಿ ನೋಡಬೇಕಂದ್ರೆ ಸಖತ್ತಾಗಿತ್ತು. ಲೈಟ್ಸ್ ಆನ್ ಮಾಡಿದ ತಕ್ಷಣ 1 2 3 ಕೌಂಟ್ ಆಗಿದ ತಕ್ಷಣ ಕಿಚ್ಚ ಸುದೀಪ್ ಅವರು ಆ ಸ್ಲೋ ಮೋಷನಲ್ಲಿ ವಾಕ್ ಮಾಡ್ತಾಯಿದ್ರೆ, ಆ ಬೆಳಕು ಲೈಟಿಂಗ್ಸ್ ಬರ್ತಾಯಿದ್ರೆ, ಅದ್ದೂರಿಯಾಗಿ ಲೈಟ್ಸ್ ಓಪನ್ ಆಯಿತು. ಸೇಮ್ ಮೈಸೂರು ಅರಮನೆ ಯಾವ ಥರ ಇತ್ತು ಆ ಥೀಮಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದೊಂದೇ ಅಲ್ಲ, ಸೊ ಇನ್ನೂ ಒಳಗಡೆ ಇನ್ನೂ ಅದ್ಭುತವಾದ ಕೆಲವೊಂದು ಡೀಟೇಲಿಂಗಾಗಿ ಕೆಲವೊಂದೆಲ್ಲ ಇದೆ. ಅದು ನಿಮಗೆ ಲೈಟಾಗಿ ಹೇಳ್ತೀನಿ, ಫುಲ್ ಡೆಪ್ತಾಗಿ ಹೇಳೋಕ್ಕಾಗಲ್ಲ. ಸೊ ಒಳಗಡೆ ಹೋಗಿದ ತಕ್ಷಣ ಕಿಚ್ಚ ಬಾಸ್ ಅವರು ಒಂದು ಸೆಲ್ಫಿ ತೊಗೊತಾರೆ ಈ ಥರ. ಅದು ಮಸ್ತಾಗಿತ್ತು. ಆ್ಯಕ್ಚುಲಿ ಬಂದುಬಿಟ್ಟು ಅದು ಚನ್ನಪಟ್ಟಣ ಬೊಂಬೆಗಳು ಅನ್ಕೊತೀನಿ. ಆ ಬೊಂಬೆಗಳ ಸೆಲ್ಫಿ ಒಂದು ಥೀಮ್ ಇತ್ತಲ್ಲಿ, ಅಲ್ಲೋಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಸೊ ನಾನು ನಿಮಗೆ ಈ ಬಿಗ್ ಬಾಸ್ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಂಗೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋದು ನಿಮ್ಗೆ ಗೊತ್ತಿರೋದು ಬಿಟ್ಟು ನನಗೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಡೀಟೇಲಿಂಗಾಗಿ ಹೇಳ್ಬೇಕಲ್ವಾ. ಸೊ ನಾನು ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗೆಲ್ಲ ಗಮನಿಸಿರ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒಳಗಡೆ ಹೋಗಿದ ತಕ್ಷಣ ನಮ್ಮ ಕಿಚ್ಚ ಬಾಸ್ ಅವರು ಹೊಯ್ಸಳ ರಾಜರು
ಇವ್ನ ಹುಲಿ ಜೊತೆ ಯುದ್ಧ ಮಾಡ್ತಿರೋದು ಒಂದು ಸಿಂಬಲ್ ತೋರಿಸಿದ್ರು. ಆ ಹುಲಿ ಒಳಗಡೆ ಕೆಲವೊಂದು ನಮ್ಮ ಅಹಂಕಾರ ದುರಹಂಕಾರ ಇವೆಲ್ಲ ಬಿಟ್ಟರೆ ಸೊ ಮೇಲೆಗೆ ಬರ್ತೀವಿ ಅನ್ನೋ ಒಂದು ಸಂಕೇತದಿಂದ ಅದು ಹಾಕಿದ್ರು. ಅದಾದಮೇಲೆ ಒಳಗಡೆ ಹೋದ್ರು. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ದರ್ಪಣ ಸುಂದರಿ ಕಾಣಿಸಿದ್ರು. ದರ್ಪಣ ಸುಂದರಿ ಅಂತ ಹೇಳಿದ್ರೆ ಸೊ ಮೇಕಪ್ ಮಾಡ್ಕೊತಾರಲ್ವ, ಆ ಒಂದು ಮೇಕಪ್ಪಲ್ಲಿ ಸೊ ಯಾವ ಥರ ನಮ್ಗೆ ಕಾಣಿಸುತ್ತೆ ಅಂತ ಹೇಳೋದು. ಅಂದರೆ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ಕನ್ನಡಿಯಲ್ಲಿ ಮಾತಾಡ್ತಾ ಅವ್ರಿಗೆ ಕಂಪ್ನಿ ಕೊಡೋದಕ್ಕೆ ಪಕ್ಕದಲ್ಲೇ ದರ್ಪಣ ಸುಂದರಿ ಒಬ್ಬಳಿದ್ಲು, ಅದು ಮಾತ್ರ ಮಸ್ತಾಗಿತ್ತು. ಅದಾದಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಏನು ಅಂತ ಹೇಳಿದ್ರೆ ಹಂಪಿಯಲ್ಲಿರುವಂತಹ ಕಲ್ಲಿನ ರಥದಲ್ಲಿ ನಮ್ಮ ದೇವಿ ಚಾಮುಂಡೇಶ್ವರಿ ಇದ್ಲು. ಸೊ ಅವ್ರಿಗೆ ಹೋಗ್ಬಿಟ್ಟು ನಮ್ಮ ಕಿಚ್ಚ ಬಸ್ಸು ನಮಸ್ಕಾರ ಹಾಕ್ಕೊಂಡು ಮನೇನೂ ಚೆನ್ನಾಗಿರಲಿ, ಮನೆಯಿಂದ ಇಲ್ಲಿಗೆ ಬರೋರಿಗೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿಕೊಂಡು ಮತ್ತು ಕಿಚನ್ ಎಲ್ಲ ಓಡ್ಕೊಂಬಂದು ಈ ಸಲ ಕಿಚನ್ ಮಾತ್ರ ಅದ್ದೂರಿಯಾಗಿದೆ. ಸೊ ಅಲ್ಲಿ ಇನ್ನೊಂದು ಡೀಟೇಲಿಂಗಾಗಿ ಏನಿದೆ ಅಂತ ಹೇಳಿದ್ರೆ 2 ಡೈನಿಂಗ್ ಹಾಲ್ಸ್ ಇದೆ, ಸಾರಿ 2 ಡೈನಿಂಗ್ ಟೇಬಲ್ಸ್ ಇದೆ. ಸೊ ಡೈನಿಂಗ್ ಟೇಬಲ್ಸು ಮೋಸ್ಟ್ಲಿ ಏನೋ ಸರಿಯಾಗಿ ಕುಕ್ ಮಾಡಿರ್ತಾರೆ. ಇನ್ನೊಂದು ಮರ್ತೋದೆ ನಾನು ನಿಮಗೆ, ಭೀಮಾ ಕೂಡ ಇದೆ. ಆ್ಯಕ್ಚುಲಿ ಅದು ಅರ್ಜುನನೋ ಭೀಮನೋ ಗೊತ್ತಿಲ್ಲ, ಬಟ್ ಕಿಚ್ಚ ಸರ್ ಮಾತ್ರ ಅದು ಭೀಮಾ ಅಂತ ಹೇಳಿದ್ರು. ಅಲ್ಲಿ ಒಂದು ಸ್ಪೆಷಲ್ ವೇಪೆಕ್ಸ್ ಕೂಡ ಹಾಕಿದ್ರು. ಸೊ ನಮಗೆ ಮೈಸೂರು ದಸರಾದಲ್ಲಿ ಭೀಮಾ ಅಂದಿದ ತಕ್ಷಣ ಸೊಳ್ಳೆ ಮೇಲೆ ಗೆತ್ತಲ್ವ, ಆ ಒಂದು ಥೀಮಲ್ಲಿ ಸುದೀಪ್ ಸರ್ ಕೂಡ ಭೀಮಾ ಅಂದರು. ಸೊ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಭೀಮಾ ಕೂಡ ಅದೇ ಥರ ವೇಪೆಕ್ಸ್ ಮುಖಾಂತರ ಸೊಂಡ್ಲ ಮೇಲೆ ಗೆತ್ತು, ಅದು ಮಾತ್ರ ಖರಾಬಾಗಿತ್ತು. ಅದಾದಮೇಲೆ ನನಗೆ ಈ ಥರ ಖುಷಿ ಅನಿಸಿದ್ದೇನು ಅಂತ ಹೇಳಿದ್ರೆ ಲೈಕ್ ನೋಡೋದು ಅಬ್ಸರ್ವ್ ಮಾಡೋದಾಗತ್ತೆ ಏನೆಲ್ಲ ಒಂದು ಪ್ರತಿ ಸಲ ಮನೆಗೆಲ್ಲ ಒಂದೇ ಡೈನಿಂಗ್ ಟೇಬಲ್ ಇತ್ತು. ಈ ಸಲ ಏನಾಗಿದೆ ಗೊತ್ತಾ, 2 ಡೈನಿಂಗ್ ಟೇಬಲ್ ಐತೆ, 2 ರೂಮ್ಗಳೈತೆ. ಸೊ ಇದರಲ್ಲಿ ರಿವೀಲ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಒಂಟಿ ಜಂಟಿ ನೋಡೋಣ, ಅದ್ರ ಬಗ್ಗೆ ಇವತ್ತಿಂದ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ಏನಾಗುತ್ತೋ ನೋಡೋಣ. ಸೊ ಅದಾದಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನನಗೆ ಅದ್ದೂರಿಯಾಗಿ ಇಷ್ಟ ಆಗಿದ್ದು ಈ ಬಾತ್ರೂಮ್ ಮಾತ್ರ ಮಸ್ತಾಗೈತಿ ಈ ಸಲ. ಹೆಂಗೈತಲ್ಲ ಒಂಥರ ಕಾಡು ಕರುನಾಡು ಅನ್ನೋ ಥರ ಒಳಗಡೆ ಬಂದಿದ ತಕ್ಷಣ ಆ ಒಂದು ಗ್ರೀನರಿ ಅದ್ರಗಳಿಗೆಲ್ಲ ಒಂಥರ ಹಸಿರಾಗಿ ಅದು ಮಾತ್ರ ಮಸ್ತಾಗಿತ್ತು. ಈ ಅನ್ನೋ ಸೀಸನಲ್ಲಿ ಯಾವ ಸೀಸನಲ್ಲೂ ಈ ಥರ ಇರಲಿಲ್ಲ, ಬಟ್ ಮಸ್ತಾಗಿತ್ತು. ಅದಾದಮೇಲೆ ಕಿಚ್ಚ ಬಸ್ಸವರು ಮನೆ ಪೂಲ್ ನಮಗೆಲ್ಲ ತೋರಿಸ್ಬಿಟ್ಟು ಮೂಲೆಗೂ ಹೋಗಿ ತೋರಿಸಿ ಕ್ಯಾಮ್ರಾ ಮಾತ್ರ ಅವರು ಸುತ್ತೂ ರೊಟೇಷನ್ ಆಗ್ತಾಯಿತ್ತು, ಅದು ಮಸ್ತಾಗಿತ್ತು. ಆ ಥರ ಡ್ರೋನ್ ಶಾಟ್ಸ್ ಎಲ್ಲ ಮಸ್ತಾಗಿತ್ತು. ಮೂಲೆಯನ್ನು ತೋರಿಸಿದ್ರು. ಮತ್ತು ಇನ್ನೊಂದು ನಮಗೆ ಮೆನ್ಷನ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಪ್ರತಿ ಸಲ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೋ ಎದುರುಗಡೆನೋ ಜೈಲ್ ಇರ್ತಾಯಿತ್ತು, ಈ ಸಲ ಜೈಲ್ ಇರಲಿಲ್ಲ. ಸೊ ಅದ್ರ ಏನೋ ಗೊತ್ತಿಲ್ಲ, ಏನೇನೋ ಡಿಫ್ರೆಂಟಾಗಿ ಏನೋ ಥಿಂಕ್ ಮಾಡ್ದಂಗಿದ್ದಾರೆ, ಅದು ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಸೊ ಮನೆಯೆಲ್ಲ ತೋರಿಸ್ಬಿಟ್ಟು ಮತ್ತು ಆ ಬಿಗ್ ಬಾಸ್ ಹತ್ರ ಅವರು ಮಾತಾಡ್ಬಿಟ್ಟು ಸೊ ಮತ್ತೆ ರಿಟರ್ನು ಸ್ಟುಡಿಯೋ ಒಳಗಡೆ ಬಂದರು. ಸೊ ಯಾಕಂತ ಹೇಳಿದ್ರೆ ನಮ್ಮ ಹಲವಾರು ಜನ ಕಂಟೆಸ್ಟೆಂಟ್ಸ್ ಇದ್ದರು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಂದರು. ಈ ಸಲ ಕಂಟೆಸ್ಟೆಂಟ್ಸು ಮೊದಲನೇ ಬಾರಿಗೆ ಒಂದೇ ಸಲ 19 ಜನ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಲ ಏನೋ ಸಮಥಿಂಗ್ ಬಿಗ್ ಖುಷಿ ಆಗಿದೆ. ಅದೇ ರೀತಿ ಒಂದು ಕಾನ್ಸೆಪ್ಟ್ ಇಕ್ಕಿದ್ದಾರೆ, ಜಂಟಿ ಮತ್ತು ಒಂಟಿ. ಸೊ ಅದರಲ್ಲಿ ಏನದು ಕಂಟೆಸ್ಟೆಂಟ್ಸ್ ಬಂದಾಗ ಅಲ್ಲಿ ಆಡಿಯನ್ಸ್ ಬಂದಿರ್ತಾರಲ್ಲ ಅವ್ರಿಗೊಂದು ಫೋಲ್ ಕೊಟ್ಟಿರ್ತಾರೆ. ಆ ಫೋಲಲ್ಲಿ ಆಡಿಯನ್ಸು ಬಂದು ಸೊ ಕಂಟೆಸ್ಟೆಂಟ್ಸ್ ಬಂದುಬಿಟ್ಟು ಅವ್ರ ಬಗ್ಗೆ ತಿಳ್ಕೊಂಡಾಗ ಅವರು ಓಟ್ ಅಪೀಲ್ ಮಾಡ್ಕೊಂಡಾಗ ಅವರು 75% ಎಬೋ ಬಂದರೆ ಒಂಟಿಯಾಗಿ ಹೋಗ್ತಾರೆ. ಸೊ ಬಿಲೋ 75% ಅಂತ ಹೇಳಿದ್ರೆ ಅವರು ಹೋಗ್ಬಿಟ್ಟು ವೇಟಿಂಗಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಬರೋರು ಅವ್ರದ್ದು ಏನಾದರೂ ಬಿಲೋ 75% ಬಂತು ಅಂತ ಹೇಳಿದಾಗ ಅವ್ರ ಜೊತೆ ಜಂಟಿ ಆಗೋ ಒಳಗಡೆ ಹೋಗೋ ಒಂದು ಕಾನ್ಸೆಪ್ಟ್ ಇತ್ತು. ಅದ್ರ ಬಗ್ಗೆ ಇದೇನೋ ಮೊದಲನೇ ರೀತಿ ಐತೆ. ಲಾಸ್ಟ್ ಸೀಸನ್ ಏನಾಯಿತು ಅಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಬಂದ ಒಂದು ಕಂಟೆಸ್ಟೆಂಟ್ಸ್ನ ಅಲ್ಲಿದ್ದ ಆಡಿಯನ್ಸ್ಗೆ ಸೆಲೆಕ್ಟ್ ಮಾಡೋ ರೀತಿ ಇತ್ತು. ಸೊ ಅದನ್ನು ಮೀರಿ ಒಂದು ಕೈ ಮೇಲೆ ಹೋಗಿ ಈ ಸಲ ಅದ್ದೂರಿ ಮಾಡಿದ್ದಾರೆ. ಇನ್ನೊಂದು ನಾನು ಗಮನಿಸಿದ್ದು ಏನು ಅಂತ ಹೇಳಿದ್ರೆ ಈ ಸಲ ಕಿಚ್ಚ ಸುದೀಪ್ ಸರ್ ನಿಂತ್ಕೊಂಡು ಅಲ್ಲಿ ನಮಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ವ, ಆ ಒಂದು ಸೆಟ್ ಮಾತ್ರ ಅದ್ದೂರಿಯಾಗಿತ್ತು, ಸೂಪರಾಗಿತ್ತು. ಎಲ್ಲ ಕಡೆನೂ ಲೈಟಿಂಗ್ಸ್ ಆಗಿರ್ಬೋದು, BB ಅನ್ನೋ ಸಿಂಬಲ್ ಆಗಿರ್ಬೋದು, ಸೊ ಅಲ್ಟಿಮೇಟ್ ಆಗಿತ್ತು. ಸೊ ಇದಾಗಿದ ತಕ್ಷಣ ನೆಕ್ಸ್ಟು ನನಗೆ ಒಂದು ಎಮೋಷ್ನಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಸರ್ ಅವರ ಅಮ್ಮನ ಒಂದು ಶಾಲ್ವ ಕೊಟ್ಟು ಕುಂಕುಮ ಬಣ್ಣಿಗಳು ಎತ್ಕೊಂಬಂದರು. ಕುಂಕುಮ ಬಣ್ಣಿ ಮತ್ತು ವಿಭೂತಿ ಕೊಟ್ಟರು, ಸಾಯಿಬಾಬಾದು ಮತ್ತು ಆಂಜನೇಯ ಸ್ವಾಮಿದು ಅಂತ. ಅದು ತುಂಬ ಎಮೋಷನಲ್ ಆಯಿತು. ಸೊ ಅದೇ ರೀತಿ ಸರೋಜಮ್ಮ ಅವರು ಲಾಸ್ಟ್ ಟೈಮು ಶೋ ನಡೆಸೋವಾಗ ಮಧ್ಯದಲ್ಲಿ ಸೊ ಸಮಥಿಂಗ್ ಆಯ್ತಲ್ವ. ಸೊ ಅದಾದಮೇಲೆ ಈ ಸಲ ಬಂದು ಆವಾಗ ಅವರು ಅಲ್ಪ ಸ್ವಲ್ಪ ಸೀಸನ್ಸ್ ನೋಡಿದರು, ಬಟ್ ಇವಾಗ ಅವರ ಆಶೀರ್ವಾದದಿಂದ ಕಿಚ್ಚ ಸುದೀಪ್ ಸರ್ ನಡೆಸ್ಕೊಡೋಕೆ ಬಂದಿದ್ದಾರಂತೆ. ಅದೇ ರೀತಿ ಸರೋಜಮ್ಮಗೆ ನಮ್ಮ ಕಿಚ್ಚ ಬಾಸ್ ಅವರ ಅಮ್ಮ ಕೂಡ ಎಷ್ಟು ಇಷ್ಟನೋ ಆ ಫಂಕ್ಷನು, ಆ ಒಂದು ಕಾರ್ಯಕ್ರಮ, ಅದೇ ರೀತಿ ನಮಗೂ ಕೂಡ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ಮ ಒಂದು ರಿವ್ಯೂ ಕೊಡೋಕೆ ಬಂದಿದ್ದೀವಿ. ಸೊ ಇಷ್ಟೆಲ್ಲ ಆದಮೇಲೆ ಮೊದಲು ಕಂಟೆಸ್ಟೆಂಟ್ಸ್ ಯಾರು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕಾಕ್ರೋಚ್ ಸುದ್ದಿ ಅವರು ಆ್ಯಕ್ಚುಲಿ ಈ ಸಲ ಹೋಗ್ಬೇಕಂತ ಹೇಳಿದ್ರೆ ಹೋಗೋಕ್ಕೂ ಮುಂಚೆ ಪಬ್ಲಿಕಲ್ಲಿ ಹೋಗ್ಬಿಟ್ಟು ಒಂದು ಗೋಸ್ಟ್ ಕಚ್ಚಿ ಬಿಟ್ಕೊಂಡು ಒಂದು ಸೆಲ್ಫಿ ವೀಡಿಯೋ ತೊಗೊಳೋ ಥರ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡು ಪಬ್ಲಿಕಲ್ಲಿ ಹೋಗ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಇದೇನು ರಿವ್ಯೂ ಅನ್ನೋದು ಕೇಳ್ತಾಯಿದ್ರು, ಹೋಗ್ಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ಕೊತಾ ಇದ್ರು. ಸೊ ಕೆಲವರು ಎಲ್ಲನೂ ಯಾರ್ಯಾರು ಗೆಸ್ ಮಾಡ್ತಾಯಿದ್ರು, ಕೆಲವರು
ಇವರು ಲಾಯರ್ ಜಗದೀಶ್ ಸರ್ ಅಂತ ಹೇಳಿದ್ರು, ಇನ್ನೊಬ್ರು ಅರುಣ್ ಸಾಗರ್ ಸರ್ ಅಂತ ಹೇಳಿದ್ರು, ಕೆಲವರು ಯಾರೋ ಒಂದಿಬ್ಬರು ಅವರು ಕಾಕ್ರೋಚ್ ಅದೇ ಕಾಕ್ರೋಚ್ ಸುದ್ದಿ ಅವರು ಒಬ್ರು ಕಂಡು ಹಿಡಿದ್ಬಿಟ್ರು, ಒಬ್ಬರು ಯಾರೋ ಫೈಂಡ್ ಔಟ್ ಮಾಡಿದ್ರು. ಸೊ ನನಗೆ ಈ ಸಲ ನನಗೆ ಅವ್ರು ಅಷ್ಟು ಫೇಮ್ ಬರೋದಕ್ಕೆ ಸಾಧ್ಯ, ಅವ್ರಿಗೆ ಆ ಒಂದು ಫೇಮ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಇತ್ತೀಚೆಗೆ ಕೊಟ್ಟಂತಹ ಕೆಲವೊಂದು ಸಂದರ್ಶನ ಇಂಟರ್ವ್ಯೂಸು ಏನು ಮಾತಾಡ್ತಾರೆ ಅವರು ಮಸ್ತ್ ನಿಜ. ಮಾತಿಗೂ ಪ್ರಾಸ ಇರುತ್ತೆ, ರೈಮಿಂಗಲ್ಲೇ ಹೊಡಿತಾರೆ. ಆ್ಯಕ್ಚುಲಿ ಸುದೀಪ್ ಸರ್ ಮುಂದೆನೂ ಮಾತಾಡಿದ ಕಡಿಮೆನೇ ಅವರು ಮಾತಲ್ಲೂ ಆದರೂ ಏನೋ ಹೇಳ್ತಾ ಇದ್ರಲ್ಲ ಫಸ್ಟ್ ಬಂದಿದ ತಕ್ಷಣ ಅವರು ಹೆಸರು ಸುದಿ, ನಮ್ಮ ಸುದಿ ವಿಧಿ ಸಮಥಿಂಗ್ ಏನೇನೋ ಹೇಳಿದ್ರು ಅದು ಅದೇನೇನು ಹೇಳ್ದ ವಿಧಿ ಇಲ್ಲರಿಗೂ ಈ ಸುದಿನ ಮೀಟ್ ಮಾಡೋಕ್ಕೆ ಬಂತು ಅಂತ. ಅದು ಮಾತ್ರ ಮಸ್ತಾಗಾಯಿತು. ಆ್ಯಕ್ಚುಲಿ ಈ ಸಲ ಬಿಗ್ ಬಸ್ ಇರೋದು ನನ್ನ ಪ್ರಕಾರ ಕಾಕ್ರೋಚ್ ಸುದ್ದಿ ಮೇಲೆ. ಸೊ ಅವ್ರದ್ದೊಂದು ಡಿಫ್ರೆಂಟ್ ವೇರಿಯೇಷನ್ ಇದೆ, ಅದು ಒಳಗಡೆ ಹೋಗಿ ಯಾವ ಥರ ತೋರಿಸ್ತಾರೆ ಅನ್ನೋದು ವೆಯ್ಟ್ ಮಾಡಿ ನೋಡಬೇಕು. ಸೊ ಇದು ಅವರ ಒಂದು ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟಲ್ಲಿ ಅವ್ರಿಗೂ ಒಂದು ಓಟ್ ಮುಖಾಂತರ ಇರುತ್ತೆ, ಅವರು ಆಡಿಯನ್ಸ್ ಫೋಲ್ಸ್ ಇರುತ್ತೆ. ಅವ್ರಿಗೆ ಮೊದಲನೇ ಕಾಕ್ರೋಚ್ ಸುದ್ದಿ ಹೋದಾಗ ಅವ್ರಿಗೆ 81% ಜಂಟಿ ಬರುತ್ತೆ, ಮತ್ತು ರಿಮೈನಿಂಗ್ 19% 81% ಒಂಟಿ ಬರುತ್ತೆ, ರಿಮೈನಿಂಗ್ 19% ಬಂದುಬಿಟ್ಟು ಜಂಟಿ ಅಂತ ಬರುತ್ತೆ. ಅಂದರೆ 75% ಎಬೋ ಇದ್ದರೆ ಒಂಟಿಯಾಗಿ ಹೋಗ್ಬೋದು, ಸಿಂಗಲಾಗಿ ಹೋಗ್ಬೋದು. ಬಿಲೋ 75 ಆದರೆ ಇಬ್ಬರು ಹೋಗಬೇಕು. ಸೊ ಅವರು ಮೊದಲನೇ ಅವರೇ ಅದ್ದೂರಿಯಾಗಿ ಬಂದಿದ ತಕ್ಷಣವೇ ಬಲ್ಗಾಲಿಟ್ಟು ಒಳಗಡೆ ಹೋಗೋ ಅವ್ರಿಗೊಂದು ಅವಕಾಶ ಸಿಕ್ತು. ಸೊ ಇಷ್ಟು ನಮ್ಮ ಒಂದು ಕಾಕ್ರೋಚ್ ಸುದ್ದಿಯವರು ಆದಮೇಲೆ ನೆಕ್ಸ್ಟ್ ಬಂದಿದ್ದು ಒಂದು ಗ್ಲ್ಯಾಮರಸ್ ಕ್ವೀನ್. ಆ್ಯಕ್ಚುಲಿ ಅವರು ಇತ್ತೀಚೆಗೆ ಒಂದು ಮೂವಿಯಲ್ಲಿ ಕೂಡ ನಮ್ಮ ಯಶ್ ಸರ್ ಅವರ ಅಮ್ಮ ಪ್ರೊಡ್ಯೂಸ್ ಮಾಡಿರುವಂತಹ ಕೊತ್ತಲವಾಡಿ ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಿದರು. ಅದೇ ರೀತಿ ಅವರು ಕೆಂಡ ಸಂಪಿಗೆ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್ ಕೂಡ ಬಂದಿತ್ತು. ಅವರು ಗ್ಲಾಮರ್ ಆಗಿ ಒಳಗಡೆ ಬಂದು ಸೆಕೆಂಡ್ ಕಂಟೆಸ್ಟೆಂಟ್ಸ್ ಆಗಿ ಬಂದರು. ಅವ್ರಿಗೂ ಆಡಿಯನ್ಸ್ ಪೋಲ್ ಮುಖಾಂತರ ಒಂಟಿ ಜಂಟಿ ಸ್ಪರ್ಧೆ ಅಪೀಲ್ ಮಾಡಿದಾಗ ಫಸ್ಟು ಅವ್ರಿಗೆ ನಮ್ಮ ಕಾವ್ಯ ಅವ್ರಿಗೆ 51% ಒಂಟಿ ಬಂತು, 49% ಜಂಟಿ ಬಂತು. ಅಂದರೆ ಇವಾಗ ಹೋಗ್ಬಿಟ್ಟು ಅವ್ರು ವೇಟಿಂಗಲ್ಲೆಲ್ಲ ವೆಯ್ಟ್ ಮಾಡಬೇಕು ಆ ರೀತಿ. ಸೊ ಇಬ್ಬರಾದರೂ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಆ್ಯಕ್ಚುಲಿ 19 ಜನ ಕಂಟೆಸ್ಟೆಂಟ್ ಇದ್ದಾರೆ, ಬೇಗ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಂಟೆಸ್ಟೆಂಟ್ ನೇಮ್ ತೊಗೊತಾ ಇದ್ದೀನಿ. ಅವ್ರಿಗೆ ಬಂದಿರುವಂತಹ ವೋಟ್ ಪರ್ಸೆಂಟೇಜ್ ಅಂದರೆ ಒಂಟಿ ಜಂಟಿಗೆ ಬಂದಿರುವಂತಹ ವೋಟ್ ಪರ್ಸೆಂಟೇಜ್ ಮಾತ್ರ ಹೇಳ್ತಿದ್ದೀನಿ ಅಷ್ಟೇ. ಸೊ ಮೂರನೇ ಸ್ಪರ್ಧೆಯಾಗಿ ಬಂದುಬಿಟ್ಟು ಸತೀಶ್ ಕಾರ್ಬನ್ಸ್ ಅಂತ ಒಂದು ಡಿಫ್ರೆಂಟ್ ನೇಮ್ ಇದೆ ಅವ್ರದ್ದು. ಆ್ಯಕ್ಚುಲಿ ಇವ್ರ ಬಗ್ಗೆ ತುಂಬಾ ಆಚೆ ಅವ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಆ್ಯಕ್ಚುಲಿ ಅವ್ರು ಹೇಳಿದ ಮಾತುಗಳಿಗೆ ಸುದೀಪ್ ಸರ್ ಅಲ್ಲಿ ದಂಗಾಗ್ಬಿಟ್ರು. ಯಾಕಂತ ಹೇಳಿದ್ರೆ 100 ಕೋಟಿ 100 CR ಡಾಗು ಅಂತ ಇದೆ ಅಂದಿದ ತಕ್ಷಣ ಫುಲ್ ದಂಗಾಗ್ಬಿಟ್ರು. ಆ್ಯಕ್ಚುಲಿ ಬದುಕೋಕೆ ನಮ್ಗೆ 1 CR ಗತಿ. ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಏನಿದೆಲ್ಲ ನಮ್ಮ ನಾಯಿಗಳಿಗೂ ಅಷ್ಟು ಬೆಲೆ ಇಲ್ಲ, ನಿಮ್ಮ ನಾಯಿಗಳಿಗೆ ಹೆಂಗೆ ಅಷ್ಟೊಂದು ಬೆಲೆ ಅಂತ ಹೇಳಿದ್ರು. ಹೌದೌದು, ಆ ಥರ ಅಂದಾಗ ಇನ್ನೊಂದು ಕ್ವಶನ್ ಕೇಳಿದ್ರು, ಇನ್ನೊಂದು ಮಾತು ಕೇಳಿದ್ರು ಸುದೀಪ್ ಸರ್, ಹೆಂಗೆ ಇದನ್ನು ಮಾಡ್ತೀರ ನೀವು ಅಂತ ಹೇಳಿದ್ರೆ, ಸರ್ ನಾವು ಮೊಕ ನೋಡಿ ಮೊಳ ಹಾಕ್ತೀವಿ ಒಂದು, ಅಂದರೆ ಆ ನಾಯಿಗೆ ಬೆಲೆ ಅಲ್ಲ, ನಾಯಿ ತಗೊಂತಾರೆ ನೋಡಿ ಅವ್ರಿಗೆ ಬೆಲೆ ಅಲ್ಲ ಆ್ಯಕ್ಚುಲಿ. ಸೊ ಅವ್ರು ಬಂದುಬಿಟ್ಟು 100 CR ಡಾಗ್ ನಮ್ಮ ಹತ್ರ ಇದೆ ಅಂದಿದ ತಕ್ಷಣ ಎಲ್ಲ ಅವರೇ ಅಲ್ಲ ಇಡೀ ಕರ್ನಾಟಕನೇ ಶಾಕ್ ಆಗಿರುತ್ತೆ ಆ್ಯಕ್ಚುಲಿ. ಮತ್ತು ಇನ್ನೊಂದು ಹೇಳಿದ್ರು ಸುದೀಪ್ ಸರ್ ಎತ್ಕೊಂಡು, ಇಲ್ಲಿ ಬರೋ ಪ್ರೈಸ್ ಮನಿ ಬಂದುಬಿಟ್ಟು 50 ಲಕ್ಷ ಅಂತ ಹೇಳಿದಾಗ, ಸರ್ ನಾನು 25 ಲಕ್ಷ ಬಟ್ಟೆ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರು. ಇನ್ನೆಷ್ಟು ರಿಚ್ ಅವರು. ಮತ್ತು ಅವ್ರಿಗೆ ಇದು ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅವ್ರ ಮಗ ಬಂದಿದ್ದ, ಮಗ ಕೂಡ ಅದೇ ಥರ ಮಾತಾಡ್ತಾ ಇದ್ದ. ಒಂದೇ ಬ್ರೀಡ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಪದೇ ಈ ಕಾಮಿಕ್ ವರ್ಡ್ಸ್ ಯೂಸ್ ಮಾಡಿದಾಗ ಅಲ್ಲಿ ಒತ್ತಿ ಹೇಳಲ್ಲ ಇದು ಕಾಮಿಡಿ ಅಂತ, ನೀವೇ ನಕ್ಕೊಂಬಿಡಿ ಒಳಗಡೆ. ಸೊ ನೆಕ್ಸ್ಟ್ ಅದಾದಮೇಲೆ ನಮ್ಮ ಗಿಲ್ಲಿ ನಟ. ನನಗೆ ಆ್ಯಕ್ಚುಲಿ ಆಶ್ಚರ್ಯ, ಸತೀಶ್ ಅವ್ರದ್ದು ಇದು ಹೇಳ್ಬೇಕಲ್ಲ, ಒಂಟಿ ಜಂಟಿ ಪರ್ಸೆಂಟೇಜ್ ಹೇಳ್ಬೇಕು, ಅದು ಮಾಡ್ಕೊಂಡ್ಬಿಟ್ಟೆ. ಸತೀಶ್ ಅವ್ರದ್ದು ಬಂದುಬಿಟ್ಟು ಎಷ್ಟು ಒಂಟಿ ಬಂದಿದ್ದು ಅವ್ರದ್ದು? 15% ಅವ್ರದ್ದು ಒಂಟಿ ಬಂತು, 42% ಅವ್ರ ಜಂಟಿ ಬಂತು. ಸೊ ಅವ್ರಿಬ್ಬರದು. ಸೊ ಇದಕ್ಕೆ ಮುಂಚೆ ಕಾವ್ಯ ಅವ್ರದ್ದು ಕೂಡ 59-41. ಸೊ ಅವ್ರದ್ದು ಕೂಡ ಒಂಟೆ ಬಂದಿತ್ತಲ್ವಾ. ಸೊ ಅದಕ್ಕೆ ಅವ್ರ ಜೊತೆಗೆ ಕಾವ್ಯ ಅವ್ರ ಜೊತೆಗೆ ನಮ್ಮ ಡಾಗ್ ಬ್ರೀಡರ್, ಇಂಡಿಯಾದ ಮೋಸ್ಟ್ ಫೇಮಸ್ ಡಾಗ್ ಬ್ರೀಡರ್ ಸತೀಶ್ ಅವರು ಕೂಡ ವೇಟಿಂಗಲ್ಲಿ ಹೋದರು. ನೆಕ್ಸ್ಟ್ ಅವರಾದಮೇಲೆ ಬಂದಿದ್ದು ನಮ್ಮ ಗಿಲ್ಲಿ ನಟ. ಇಲ್ಲಿ ನಂಗೆ ಆಶ್ಚರ್ಯ ಆಗಿದ್ದೇನೆ ಗೊತ್ತಾ, ಗಿಲ್ಲಿ ನಟ ಆ್ಯಕ್ಚುಲಿ ಒಳ್ಳೆ ಹೆಸರು ಮಾಡಿದ್ದಾನೆ, ಆ ಪ್ರಾಪರ್ಟಿ ಕಾಮಿಡಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ. ಬಟ್ ಗಿಲ್ಲಿ ನಟನಿಗೆ ಒಂಟಿಯಾಗಿ ಹೋಗೋದಕ್ಕೆ ಅಷ್ಟು ಕಡಿಮೆ ಪರ್ಸೆಂಟೇಜ್ ಅಂತೇಳಿ, ಕಡಿಮೆ ಅಂತೇನಿಲ್ಲ, 73% ಇಸ್ ಗುಡ್ ಪರ್ಸೆಂಟೇಜ್. ಬಟ್ ಆದರೆ ನಾನೇ ಅಟ್ಲೀಸ್ಟು ನಮ್ಮ ಕಾಕ್ರೋಚ್ ಸುದಿಗಿಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರಿಗಿಂತ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಗಿಲ್ಲಿ ನಟಗೆ 73% ಒಂಟಿ ಅಂತ ಬಂತು, 27% ಜಂಟಿ ಅಂತ ಬಂತು. ಅದು ಅದೃಷ್ಟನೇ ಅಲ್ಲ, ಕಾವ್ಯ ಅವ್ರ ಜೊತೆ ಹೋಗಿದ್ದಾರೆ. ಅದು ಕರೆಕ್ಟ್. ಒಟ್ಟಿನಲ್ಲಿ ಅವನಲ್ಲಿ ಗಿಲ್ಲಿ ನಟ ಒಂದು ಆನೆಸ್ಟ್ ಒಂದು ಮಾತು ಹೇಳ್ದ, ಸರ್ 6 ತಿಂಗಳಿಂದ ನಂಗೆ ಯಾವುದೇ ರೀತಿ ಕೆಲಸ ಇರಲಿಲ್ಲ, ಅದೇ ಟೈಮ್ ಬಿಗ್ ಬಾಸ್ ಬಂತು, ಸೊ ಮನಿ ಅರ್ನ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ. ಆ ಥರ ಓಪನ್ ಆಟಾಗಿ ಯಾರೂ ಹೇಳಲ್ಲ. ಸೊ ಗಿಲ್ಲಿ ನಟ
ಇಷ್ಟ ಆಯ್ತು ಆ್ಯಕ್ಚುಲಿ ಆ ಒಂದು ಗುಣ. ಯಾಕಂದರೆ ಯಾರೇ ಆಗಲಿ ನಮ್ಮ ಬಿಗ್ ಬಾಸ್ ಗೆಲ್ಲೋರು 90% ಏನು ಹೇಳ್ತಾರೆ, ನಮ್ಮಲ್ಲಿರೋ ಒಂದು ಅದೇನೋ ನಮ್ಮತನ ಜನಗಳು ತೋರಿಸೋದಕ್ಕೆ, ನಮ್ಮ ರಿಯಾಲಿಟಿ ತೋರಿಸೋದಕ್ಕೆ ಅಂತ ಹೇಳ್ತಾರೆ. ಬಟ್ ಯಾರು ದುಡ್ಗೋಸ್ಕರ ಬಂದಿದ್ದೀವಿ ಅಂತ ಹೇಳಲ್ಲ. ಸೊ ಬಟ್ ಗಿಲ್ಲಿ ನಟ ಹಂಗೆ ಹೇಳಿಲ್ಲ, ಇದ್ದಂಗೆ ಹೇಳ್ದ, ಅದಕ್ಕೆ ತುಂಬ ಇಷ್ಟ ಆಯಿತು ಆ ಒಂದು ಗುಣ. ಸೊ ಅದಾದಮೇಲೆ ಮತ್ತು ಗಿಲ್ಲಿ ನಟ ಯಾಕಂದರೆ 73% ಅಲ್ವಾ, 73% ಅಂದಾಗ ಸುದೀಪ್ ಸರು ಕಾಲ್ ಕೊಡ್ತಾರೆ ಇವ್ರಿಗೆ, ನಮ್ಮ ಗಿಲ್ಲಿ ನಟಗೆ ಕೊಟ್ಬಿಟ್ಟು ನಿಂಗೆ, ಯಾಕಂದರೆ ಅವರಿಬ್ಬರಿಗೂ ಆಲ್ರೆಡಿ ವೇಟಿಂಗ್ ಹಾಲಲ್ಲಿ ಇಬ್ಬರಿದ್ದಾರೆ, ಒಬ್ಬರು ಸತೀಶ್ ಅವರು ಮತ್ತು ಇನ್ನೊಬ್ಬರು ಕಾವ್ಯ ಅವರು ಇದ್ದಾರೆ. ಇವರಿಬ್ಬರಲ್ಲಿ ಅವ್ರಿಗಿಂತ ಹೈಯೆಸ್ಟ್ ಪರ್ಸೆಂಟೇಜ್ ನಿಂಗೆ ಬಂದಿದೆ ಒಂಟಿಯಾಗಿ ಹೋಗೋದಕ್ಕೆ, ನೀನು ಚೂಸ್ ಮಾಡ್ಕೊ ಇಬ್ಬರು ಅಂತ ಹೇಳಿದಾಗ ನಮ್ಮ ಗಿಲ್ಲಿ ನಟ ಫಸ್ಟೇ ಏನೋ ಗೊತ್ತಿಲ್ಲ ಹುಡುಗಿ ಅಂತ ಇದ್ದ. ಸೊ ಕಾವ್ಯ ಅವ್ರನ್ನ ಅಕ್ಸೆಪ್ಟ್ ಮಾಡ್ದೆ. ಸೊ ಅವರಿಬ್ಬರು ನೆಕ್ಸ್ಟು ಸುದೀಪ್ ಆದಮೇಲೆ ಕಾಕ್ರೋಚ್ ಸುದೀಪ್ ಆದಮೇಲೆ ನೆಕ್ಸ್ಟು ಒಳಗಡೆ ಹೋಗಿದ್ದು ಒಂದು ಜಂಟಿ ಜೋಡಿ, ಅದು ಬಂದುಬಿಟ್ಟು ನಮ್ಮ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಇಬ್ಬರು ಹೋದರು. ಸರಿ, ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ಜಾನ್ವಿ ಅವರು ತುಂಬ ಜನ ಗೊತ್ತಿರುತ್ತೆ, ತುಂಬ ಜನ ಸೀರಿಯಲ್ಸ್ ಮಾಡಿದ್ದಾರೆ. ಸೊ ತುಂಬ ಅವರು ನಾವು ಟಿ ನೋಡಿದಾಗ ಕೂಡ ಅದ್ದೂರಿಯಾಗಿತ್ತು, ಅಷ್ಟೇ ಎಮೋಷ್ನಲಾಗಿ ಕೂಡ ಇತ್ತು. ಸೊ ಅವರು ಕೂಡ ಅವ್ರಿಗೂ ವೋಟ್ ಪರ್ಸೆಂಟೇಜ್ ಬಂದಾಗ ಆಲ್ಮೋಸ್ಟು 76% ಒಂಟಿ ಬಂತು, 24% ಜಂಟಿ ಬಂತು. ಸೊ ಅದ್ದೂರಿಯಾಗಿ ಅವರು 75%ಗಿಂತ ಜಾಸ್ತಿನೇ ಬಂತು. ಆ ಒಂದು ಕಾರಣದಿಂದ ಡೈರೆಕ್ಟಾಗಿ ಅವರು ಮನೆ ಒಳಗಡೆ ಹೋದರು. ಸೊ ನೆಕ್ಸ್ಟು ಬಂದಿದ್ದು ನಮ್ಮ ಜಾನ್ವಿ. ಕಾವ್ಯ ಅವರು ಏನಂದ್ರೆ ಅದೆಲ್ಲ ಬಿಸಾಕ್ತಾರೆ ಅವರೇನ? ಅಲ್ಲ ಸೆಕೆಂಡ್ ಅವರು, ಇದು ಬೇರೆ ಜಾನ್ವಿ ಇನ್ನೊಬ್ರು ಸೀರಿಯಲ್ ಬಿಡು. ಮತ್ತು ನೆಕ್ಸ್ಟು ಜಾನ್ವಿ ಆದಮೇಲೆ ಬಂದಿದ್ದು ಧನುಷ್ ಅವರು. ನೆಕ್ಸ್ಟು ಧನುಷ್ ಅವರು ಬಂದರು. ಧನುಷ್ ಅವರು ಅಷ್ಟೇ, ಅವರು ಕೂಡ ತುಂಬ ಜನ ನೋಡಿರ್ತಾರೆ. ಅವ್ರಿಗೇನು ಎಕ್ಸ್ಟ್ರಾ ಪರಿಚಯನೂ ನಮ್ಮ ಅವಶ್ಯಕತೆ ಇಲ್ಲ, ತುಂಬ ಜನ ನೋಡಿರ್ತಾರೆ. ತುಂಬ ಜನ ಕಲಾವಿದರು, ಅವರು ಒಳ್ಳೆ ಆ್ಯಕ್ಟ್ ಎಲ್ಲ ಮಾಡ್ತಾರೆ. ಸೊ ಆ ಒಂದು ಆ್ಯಕ್ಟಿವ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ರಿಗೂ ಅಷ್ಟೇ ತುಂಬ ಪರಿಚಯ ಇರೋ ಕಾರಣದಿಂದ ವೋಟ್ ಅಪೀಲ್ ಮಾಡಿದಾಗ 78% ಒಂಟಿ ಬಂತು, ರಿಮೈನಿಂಗ್ 22% ಜಂಟಿಯಾಗಿ ಬಂತು. ಅವರು ಅದ್ದೂರಿಯಾಗಿ ಒಳಗಡೆ ಎಂಟ್ರಿ ಕೊಟ್ಟರು, 4ನೇ ಒಂದು ಕಂಟೆಸ್ಟೆಂಟ್ ಆಗಿ ಒಳಗಡೆ ಕೊಟ್ಟರು. ಅದಾದಮೇಲೆ ಬಂದಿದ್ದು ಚಂದ್ರಪ್ರಭು ಅವರು. ಆ್ಯಕ್ಚುಲಿ ಚಂದ್ರಪ್ರಭು ಅವರು ನನಗೆ ಅವ್ರು ಇವಾಗಲೇ ಅಂತಲ್ಲ, ಅವ್ರ ಮೆಂಟಾಲಿಟಿ ಇದೆಲ್ಲ ಕಾಮಿಡಿ ಶೋಸ್ ಬಂದಾಗ ಅಲ್ಲೂ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಅವರು ಒಂದು ಮಾತಾಡೋ ಶೈಲಿ ಆಗಿರ್ಬೋದು, ಆ ಒಂದು ಡ್ಯಾನ್ಸ್ ಆಡಿದ್ರಲ್ವ ಅವರು ಆ ಒಂದು ಶೋಲ್ಲಿ, ಆ ಡ್ಯಾನ್ಸ್ ಅಂತೂ ನನಗೆ ಭಯಂಕರ ಇಷ್ಟ ಆಗ್ತಾಯಿತ್ತು. ಸೊ ಅವ್ರು ಬಂದಿದ ತಕ್ಷಣ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರು ಏನು ಗೊತ್ತಾ, ಇಷ್ಟು ಸಿಂಪಲಾಗಿ ಬಂದಿದೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಯಾವುದಾದ್ರೂ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಹೆಂಗಿರ್ತೀವಿ ನಾವು, ಅದೇ ಥರ ಸೇಮ್ ಇದ್ರು ಅವರು ಏನೂ ಬದಲಾಗಿಲ್ಲ. ನನಗೆ ಆ ಶೋ ಅಲ್ಲಿ ಕೂಡ ಸುದೀಪ್ ಸರ್ ಮುಂದೆನೂ ಒಂಥರ ಮುಗ್ಧ ಪ್ರಾಣಿ ಥರ ನಂಗೆ ತುಂಬ ಇಷ್ಟ ಆದರು. ಆ ಮುಗ್ಧತೆ ತುಂಬ ಇಷ್ಟ ಆಯಿತು. ಬಟ್ ಏನು ಅಂತೇಳಿದರೆ ನಮ್ಮ ಜನಕ್ಕೆ ಏನೋ ಗೊತ್ತಿಲ್ಲ, ಬಟ್ ಅಷ್ಟು ಜನಗಳಿಗೆ ಪರಿಚಯ ಇದ್ರೂ, ಅಷ್ಟು ಕರ್ನಾಟಕದ ಮನ ಗೆದ್ದಿದ್ರು, ಬಟ್ ಏನೋ ಗೊತ್ತಿಲ್ಲ, ಅಲ್ಲಿದ್ದ ಆಡಿಯನ್ಸ್ಗೆ ಇಷ್ಟ ಆಗಿಲ್ಲ ಏನೋ ಗೊತ್ತಿರಲಿಲ್ಲ. ಒಂಟಿಗೆ ಹೋಗೋದಕ್ಕೆ ಒಪ್ಕೊಂಡಿಲ್ಲ. 64% ಬಂದುಬಿಟ್ಟು ಒಂಟಿ ಬಂತು, ರಿಮೈನಿಂಗ್ 36% ಬಂದುಬಿಟ್ಟು ಜಂಟಿ ಬಂತು. ಸೊ ಅವ್ರು ಕೂಡ ನಮ್ಮ ವೇಟಿಂಗ್ ಅಲ್ಲಿ ಹೋದರು. ನೆಕ್ಸ್ಟು ಅವ್ರದ್ದು ಇನ್ನೊಂದು ಹೆಸರು ಇದೆ, ಪರಿಶುದ್ಧ ಅಂತ ಹೇಳ್ಬಿಟ್ಟು ಒಂದು ಹೆಸರು ಇದೆ. ಸೊ ಅವ್ರಾದ್ಮೇಲೆ ನೆಕ್ಸ್ಟ್ ಆಲ್ರೆಡಿ ಚಂದ್ರಪ್ರಭು ಅವರು ಇದ್ದರು. ಚಂದ್ರಪ್ರಭು ಅವ್ರಿಗೆ ಆಲ್ರೆಡಿ ಒಳಗಡೆ ನಮ್ಮ ಇವರು ಸತೀಶ್ ಡಾರ್ಕ್ ಬ್ರೀಡರ್ ಇದ್ರಲ್ವಾ, ಡಾರ್ಕ್ ಬ್ರೀಡರ್, ಅವರು ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಸುದೀಪ್ ಸರು ಇವ್ರಿಗೆ ಸತೀಶ್ ಅವ್ರಿಗಿಂತ ನಿಮಗೆ ಜಾಸ್ತಿ ಬಂದಿದೆ ಚಂದ್ರಪ್ರಭು, ನಿಮಗೆ ಅಲ್ಲಿ ಆಯ್ಕೆ ಮಾಡೋ ಚಾಯ್ಸ್ ಇದೆ ಅಂತ ಹೇಳಿದಾಗ ಅವರು ಹಿಂದೆ ಮುಂದೆ ಏನು ಆಲೋಚನೆ ಮಾಡಲಿಲ್ಲ, ಸರಿ ಸರ್ ಅವ್ರ ಜೊತೆ ನಾನು ಜಂಟಿಯಾಗಿ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಯಾರು ಅಂತ ಕೂಡ ಗೊತ್ತಿರಲಿಲ್ಲ ನಮ್ಮ ಚಂದ್ರಪ್ರಭು ಅವ್ರಿಗೆ. ಬಂದರು, ಅಲ್ಲಿ ಬಂದುಬಿಟ್ಟು ಅಲ್ಲೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಮೀಟ್ ಆಗಿಬಿಟ್ಟು ಇಬ್ಬರು ಜೊತೆಗೂಡಿ ಮನೆ ಒಳಗಡೆ ಹೋದರು. ಅದಾದಮೇಲೆ ಚಂದ್ರಪ್ರಭು ಅವರು ಆದಮೇಲೆ ಬಂದಿದ್ದು ನಮ್ಮ ಮಂಜು ಭಾಷಣೆ ಅವರು ಅಂತ ಹೇಳಿದ್ರು. ಮಂಜು ಭಾಷಣೆ ಅವರು ಟಿ ಕೂಡ ಅದ್ದೂರಿಯಾಗಿತ್ತು. ಪ್ರತಿಯೊಬ್ಬರು ಟಿಯಲ್ಲಿ ನಾನು ಕಾಮನ್ನಾಗಿ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಟಿಯಲ್ಲಿ ಕೂಡ ಒಂದು ಲೈಕ್ ಎಷ್ಟು ಒಂದು ಆ್ಯಕ್ಟಿವ್ನೆಸ್ ಇರ್ತಾರೋ ಅಷ್ಟೇ ಎಮೋಷ್ನಲ್ ಕೂಡ ಇರುತ್ತೆ. ಸೊ ಅವರು ಪ್ರತಿಯೊಬ್ಬರೂ ಬಿದ್ದುಬಿಟ್ಟು ಮತ್ತು ಎದ್ದು ಬಂದಿರೋ ರೀತಿ ಒಂದು ಟಿ ಇರುತ್ತೆ, ಅದು ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರದ್ದು ಆ ಒಂದು ಕಂಟೆಂಟಲ್ಲಿ ಇತ್ತು, ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅವ್ರದ್ದು ಬಂದುಬಿಟ್ಟು ಒಂಟಿ ಜಂಟಿ ಫೋಲೋ ಕಂಟೆಂಟ್ ಮಾಡಿದಾಗ ಮಂಜುನಿ ಭಾಷಣೆ ಅವ್ರಿಗೆ 73% ಒಂಟಿ ಬಂತು, ರಿಮೈನಿಂಗ್ 27% ಜಂಟಿ ಬಂತು. ಸೊ ಬರೀ 2% ಅವ್ರು ಲಾಸ್ ಆದರು. ಸೊ ಅವ್ರನ್ನೂ ಅಷ್ಟೇ ಇದಕ್ಕೆ ವೆಯ್ಟ್ ಮಾಡಿಸೋದಕ್ಕೆ ವೇಟಿಂಗ್ ರೂಮ್ಗೆ ಕಳಿಸಿದ್ರು ಮಂಜು ಭಾಷಣೆ ಅವ್ರನ್ನ. ಸೊ ಅವರಾದ್ಮೇಲೆ ಬಂದಿದ್ದು ನಮ್ಮ ರಾಶಿಕಾ ಶೆಟ್ಟಿ. ಆ್ಯಕ್ಚುಲಿ ಅವರು ಒಂಥರ ಅವರು ಮೈಂಡ್ ಸೆಟ್ಟು ಮೆಂಟಾಲಿಟಿ ನೋಡ್ತಾ ಇದ್ದರೆ ಓಪನ್ ಅಪ್ ಆಗಿಲ್ಲ ಆ್ಯಕ್ಚುಲಿ ಅವರು, ಬಟ್ ಗೊತ್ತಿಲ್ಲ ಒಳಗಡೆ ಯಾವ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಖುಷಿ ಪಡೋ ವಿಚಾರ ಏನಂತ ಹೇಳಿದ್ರೆ, ಅವ್ರಿಗೂ ಒಂಟಿ ಜಂಟಿಯ ಫೋಲ್ ಕಂಟೆಂಟ್ ಮಾಡಿದಾಗ ನಮ್ಮ ರಾಶಿಕ್ ಅವರಿಗೆ 48% ಒಂಟಿ ಬಂತು, 52% ಜಂಟಿ ಬಂತು. ಸೊ ಅದಕ್ಕೂ ಮುಂಚೆ ಹೋಗಿದ್ದಲ್ಲ ಮಂಜು ಭಾಷಣೆ ಅವರು, ಸೊ ಒಳಗಡೆ ಇದ್ದರು. ಸೊ ಮಂಜು ಭಾಷಣೆ ಅವ್ರಿಗೆ ಕಿಚ್ಚ ಸುದೀಪ್ ಸರು ಆಪ್ಷನ್ ಕೊಟ್ಟರು. ಸೊ ನಿಮ್ಗೇನಾದರೂ ಇಷ್ಟ ಇದೆ ಇವ್ರ ಜೊತೆ ಜಂಟಿಯಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟಾಗಿ ಇವ್ರನ್ನ
ರಾಶಿಕಾ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇಬ್ಬರು ಮನೆ ಒಳಗಡೆ ಹೋದರು. ಅವ್ರಿಗೆ 48 52. ಅದಕ್ಕೆ ಇಲ್ಲಿ ಮಂಜು ಭಾಷಣ ಅವ್ರಿಗೆ ಇದು ಕೊಟ್ಟಿದ್ದು, ಚೂಸ್ ಕೊಟ್ಟಿದ್ದು, ಚಾಯ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಇದೆ ಇವ್ರ ಜೊತೆ ಹೋಗಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ದು. ನೆಕ್ಸ್ಟು ಹೋಗಿದ್ದು ಬಂದುಬಿಟ್ಟು ನೆಕ್ಸ್ಟು ಬಂದಿದ್ದು ನಮ್ಮ ಅಭಿಷೇಕ್ ಅವರು ಬಂದರು. ಅವ್ರದ್ದು ಅಷ್ಟೇ ಕಟ್ ಮಸ್ತಾಗಿ ಬಾಡಿ ಚೆನ್ನಾಗಿತ್ತು, ಒಳ್ಳೆ ಆ್ಯಕ್ಟ್ನ ಆಗಿದ್ರು, ಮಸ್ತಾಗಿದ್ರು, ತುಂಬ ಓಕೆ, ಜನರಿಗೆಲ್ಲ ಗೊತ್ತಿತ್ತು. ಬಟ್ ಅವ್ರಿಗೂ ಒಂಟಿ ಜಂಟಿ ಫೋಲ್ ಕಂಟೆಂಟ್ ಮಾಡಿದಾಗ ಅವ್ರಿಗೆ ಬಂದಿದ್ದು ಏನು ಅಂತ ಹೇಳಿದ್ರೆ 58% ಒಂಟಿ ಬಂತು, ರಿಮೈನಿಂಗ್ 42% ಜಂಟಿ ಬಂತು. ಅವ್ರು ಕೂಡ ವೆಯ್ಟ್ ರೂಮಲ್ಲಿ ಹೋಗ್ಬಿಟ್ಟು ವೆಯ್ಟಿಂಗ್ ಮಾಡೋ ಕೆಲಸ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಮೋಸ್ಟು ನನಗೊಂಥರ ಸರ್ಪ್ರೈಸ್ ಎಲಿಮೆಂಟ್ ಏನು ಅಂತ ಹೇಳಿದ್ರೆ ಮಲ್ಲಮ್ಮ ಅವರು. ನನಗೆ ನಿಜ ಸುದೀಪ್ ಸರ್ ಹತ್ರ ಸುದೀಪ್ ಸರ್ ತುಂಬ ಯಾರಿಗಾದರೂ ಒಂದು ಎಂಟ್ರಿಯಲ್ಲಿ ತುಂಬ ಅವ್ರು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿನ್ನೆ ಒಂದು ಇದರಲ್ಲಿ ಇವರೇ ಮಲ್ಲಮ್ಮ ಅವರು ಆಲ್ಮೋಸ್ಟ್ ಒಂದು 10 to 15 minutes ಅವ್ರ ಜೊತೆ ಸಂಭಾಷಣೆ ಮಾಡಿದ್ರು ಸುದೀಪ್ ಸರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸುದೀಪ್ ಸರ್ ಹೇಳೋದು, ಅವ್ರ ಮುಗ್ಧತೆ ನೋಡಿ ಅವ್ರು ಚೆನ್ನಾಗಿ ಮಾತಾಡೋದು. ಬಟ್ ಇವ್ರು ಹೇಳೋದು, ಸುದೀಪ್ ಸರ್ ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಅವರು ಒಂದು ನಮ್ಮ ಬಿಗ್ ಬಾಸ್ ರೂಲ್ಸ್ ಬಗ್ಗೆ ಆಗಿರ್ಬೋದು, ಟಾಸ್ಕ್ ಬಗ್ಗೆ ಆಗಿರ್ಬೋದು, ಏನಾದರೂ ಹೇಳಕ್ಕೆ ಹೋದ್ರೆ ಅವ್ರಿಗೆ ಅರ್ಥ ಆಗ್ತಿರಲ್ಲ. ಅವ್ರ ಮುಗ್ಧತೆಯಿಂದ ಬಿಗ್ ಬಾಸ್ ಏನು ಅಂತ ಹೇಳಿದ್ರೆ ಒಳಗಡೆ ಹೋಗಿ ಜಗಳ ಮಾಡೋದು, ಒಳಗಡೆ ಹೋಗಿ ಜಗಳ ಮಾಡೋದು ಅಂತ ಹೇಳ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಅದೇ ರೀತಿ ಪುಷಪ್ಸ್ ಎಲ್ಲ ಮಾಡಿಸೋದು ಸುದೀಪ್ ಸರ್ ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ತೋರಿಸ್ಕೊಡೋದಕ್ಕೆ. ಬಟ್ ಇದು ಮಾತ್ರ ಮಲ್ಲಮ್ಮ ಅವ್ರದ್ದು ಮಾತ್ರ ನನಗೆ ಒಳಗಡೆ ಹೋದರೆ ಮಲ್ಲಮ್ಮಗೆ ಟಾಸ್ಕ್ ಬರುತ್ತಿಲ್ಲ ಗೊತ್ತಿಲ್ಲ, ಬಿಗ್ ಬಾಸ್ಗೆ ಒಳ್ಳೆ ಟಾಸ್ಕ್ ಇದೆ ಆ್ಯಕ್ಚುಲಿ. ನಾನು ಈ ಥರ ಒಂದು ಕಂಟೆಸ್ಟೆಂಟ್ನ ನಾನು ತೆಲುಗುದಲ್ಲಿ ನೋಡಿದ್ದೆ. ತೆಲುಗು ಸೀಸನ್ನು 5 or 6 ಅಂತ ಹೇಳ್ಬಿಟ್ಟು ಗಂಗಮ್ಮಂತು ಬಂದಿದ್ರು. ಗಂಗಮ್ಮಂತು ತೆಲುಗುದಲ್ಲಿ ಬಂದಿದ್ರು. ಅವರಾದ್ಮೇಲೆ ಅಷ್ಟು ಓಲ್ಡೆಸ್ಟ್ ಕಂಟೆಸ್ಟೆಂಟ್ ನಾನು ನೋಡಿದ್ದು ಇದು ಮಲ್ಲಮ್ಮ. ಆ್ಯಕ್ಚುಲಿ ಅವರು ಒಂದು ವೀಡಿಯೋ ಸಖತ್ ವೈರಲ್ ಆಗಿತ್ತು, ಯಾವುದದು ಅದ್ರದ್ದು ಲೆಮೆಂಟ್ ಇದಂತೆ. ಸೊ ಅದು ನಾನು ನೋಡಿ ತುಂಬ ದಿನ ಆಗಿತ್ತು, ಅಷ್ಟು ನೆನಪಿಟ್ಟಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಡೆಸ್ಟಿನಿ ಹೆಂಗೆ ಚೇಂಜ್ ಆಗ್ಬಿಡ್ತಾ ಗೊತ್ತಿಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ತುಂಬ ಜನ ಪಾಪ ಆಚೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾರೆ, ಹೋಗೋಕ್ಕಾಗಿಲ್ಲ. ಬಟ್ ಇಲ್ಲಿ ನೋಡಿ ಅದು ಡೆಸ್ಟಿನಿ. ಅವ್ರಿಗೆ ಇದು 78 ಅವ್ರದ್ದು ಜಂಟಿ ಒಂಟಿ ಅವರು ಕಂಟೆಂಟ್ ಮಾಡಿದಾಗ ಎಷ್ಟೆಲ್ಲ ಅವ್ರದ್ದು ಮಲ್ಲಮ್ಮ ಬಂದ್ಬಿಟ್ಟು 78% ಒಂಟಿ. ಎಷ್ಟು ನಂಬಿಕೆ ಇರ್ಬೋದು ನೋಡಿ, ನಮ್ಮ ಜನಕ್ಕೆ ಗೊತ್ತಿಲ್ಲ. ಒಂಥರ ಪ್ರೀತಿ ಬಂತು ಅಂತ ಹೇಳಿದ್ರೆ, ಅವರು ಮುಗ್ಧತೆ ಇಷ್ಟ ಆಗ್ಬಿಡ್ತು ಅಂತ ಹೇಳಿದ್ರೆ ಏನು ಮಾಡೋಕ್ಕೂ ಸಿಗ್ತಾನೆ. 78% ಆಲ್ಮೋಸ್ಟು ಒಳ್ಳೊಳ್ಳೆ ಸೆಲೆಬ್ರಿಟೀಸು ಮತ್ತು ಒಂದು ಕಾರ್ಯಕ್ರಮಗಳಲ್ಲಿ ಮನೋರಂಜನೆ ಕೊಟ್ಟಿರೋರನ್ನೇ, ಅಷ್ಟು ಪರಿಚಯ ಇರೋರನ್ನೇ ನಮ್ಮ ಜನ ಅಲ್ಲಿರೋರು ಆಯ್ಕೆ ಮಾಡಿಲ್ಲ. ಬಟ್ ಮಲ್ಲಮ್ಮನ ಒಂದು ಮುಗ್ಧತೆ ನೋಡಿಬಿಟ್ಟು 78% ಒಂಟಿ ಕೊಟ್ಟು 22% ಜಂಟಿ ಕೊಟ್ಟರು. ಆರಾಮಾಗಿ ಅದರಿಂದ ಒಳಗಡೆ ಹೋದರು. ಆ ಒಳಗಡೆ ಹೋಗಿದ ತಕ್ಷಣ ಪ್ರತಿಯೊಬ್ಬರು ಅಲ್ಲಿ ಇವ್ರು ಬಂದಿದ್ದ ತಕ್ಷಣ ಶಾಕ್ ಆದ್ರು. ಆ್ಯಕ್ಚುಲಿ ಶಾಕ್ ಆದರು. ಕೆಲವರು ಬಂದು ನಮ್ಮ ಅವ್ರ ಕಾಲಿಗೆ ನಮಸ್ಕಾರಕ್ಕೆ ಆಶೀರ್ವಾದ ತೊಗೊಂಡ್ರು. ಕೆಲವರು ನೀವ್ಯಾರು ಅಂತ ಹೇಳಿದಾಗ ಅಲ್ಲಿದ್ದ ಕೆಲವರು ನಾನು ಇವರು ಕೆಲವೊಂದು ವೀಡಿಯೋಸ್ ನೋಡಿದ್ದೀನಿ. ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಬೇಕಿರೋ ಏನು ಅಂತ ಹೇಳಿದ್ರೆ, ಮಲ್ಲಮ್ಮ ಅವರು ಅಲ್ಲಿವರೆಗೂ ಹೋಗಬೇಕು ಅಂದ ಕಾರಣ ಅವರು ಬೊಟಿಕಲ್ಲಿ ಕೆಲಸ ಮಾಡ್ತಿದ್ರು. ಆ ಬೊಟಿಕಲ್ಲಿ ಆ ಮೇಡಮ್ ಅವ್ರು ತುಂಬ ಹೆಲ್ಪ್ ಮಾಡೋದಂತೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ. ಸೊ ನೆಕ್ಸ್ಟು ಮಲ್ಲಮ್ಮ ಅವ್ರು ಆದಮೇಲೆ ಒಳಗಡೆ ಬಂದಿದ್ದು ಅಶ್ವಿನಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ. ಸೊ ಬಟ್ ಏನು ಅಂತ ಹೇಳಿದ್ರೆ, ಅವರು ಫೋಲ್ಡ್ ಕಂಟೆಂಟ್ ಮಾಡಿದಾಗ ಅವ್ರಿಗೆ ಬಂದಿದ್ದು 68% ಒಂಟಿ ಬಂತು. 60% ಒಂಟಿ ಬಂತು, 40% ಜಂಟಿ ಬಂತು. ಸೊ ಅವರು ವೆಯ್ಟಿಂಗ್ ರೂಮ್ಗೆ ಹೋಗೋ ಸಾಧ್ಯತೆ ಇತ್ತು. ವೆಯ್ಟಿಂಗ್ ರೂಮ್ಗೆ ಹೋಗ್ತಿದ್ರು. ಅಲ್ಲಿ ಆಲ್ರೆಡಿ ಅಭಿಷೇಕ್ ಅವರು ಒಬ್ರು ಇದ್ದರು. ಸೊ ಅಭಿಷೇಕ್ ಅವರು ಇದ್ದಿದ್ದಕ್ಕೆ 60% ಇವ್ರು ಜಾಸ್ತಿ ಇತ್ತು ಆ್ಯಕ್ಚುಲಿ ಅಶ್ವಿನಿ ಅವ್ರದ್ದು. ಸೊ ಇವ್ರಿಗೆ ಸ್ವಲ್ಪ ಚಾಯ್ಸ್ ಕೊಟ್ಟರು, ನಿಮಗೆ ಒಳಗಡೆ ಅಶ್ವಿನಿ ಇವರಿದ್ದಾರೆ, ಅಭಿಷೇಕ್ ಅವರಿದ್ದಾರೆ, ನಿಮಗೆ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಅವ್ನು ಚೂಸ್ ಮಾಡಿಕೊಂಡು ನಿಮ್ಮಿಬ್ಬರು ಜಂಟಿಯಾಗಿ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು. ಸೊ ಬಂದು ಅವರಿಬ್ರು ಸೆಲೆಕ್ಟ್ ಮಾಡಿಕೊಂಡು ಅಭಿಷೇಕ್ ಅವರು ಸುದೀಪ್ ಅವರು ಮ್ಯಾಟ್ರಿಮೋನಿಯನ್ನು ಅಭಿಷೇಕ್ ಅವರು ಅಶ್ವಿನಿ ಅವರು ಇಬ್ಬರು ಒಳಗಡೆ ಹೋದ್ರು. ಆ್ಯಕ್ಚುಲಿ ಇಲ್ಲಿ ಸಖತ್ ಫನ್ ಇತ್ತು. ನಂಗೆ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಸುದೀಪ್ ಸರು ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಸಂಭಾಷಣೆ ಮಾಡಿದ್ರು. ಅವ್ರ ಫ್ಯಾಮಿಲಿಯವ್ರ ಜೊತೆ ಆಗಿರ್ಬೋದು, ಅವ್ರ ಒಪಿನಿಯನ್ಸ್ ಆಗಿರ್ಬೋದು, ಅವ್ರ ಮೂಡ್ ಎಷ್ಟೇ ಅಂದರೆ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ವೈಬ್ರೇಷನ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ ವೈಬ್ರೇಷನ್ನ, ಆ ಭಯನ ಆಚೆ ಕಳಿಸೋದಕ್ಕೆ ತುಂಬ ಫ್ರೆಂಡ್ಲಿಯಾಗಿ ಮೂವ್ ಆದರು, ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿದ್ರು, ಅವ್ರ ಫ್ಯಾಮಿಲಿಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಅವರು ಅಶ್ವಿನಿ ಅವರು ಮತ್ತು ಅಭಿಷೇಕ್ ಅವರು ಜಂಟಿಯಾಗಿ ಒಳಗಡೆ ಹೋದರು. ಅವರಾದಮೇಲೆ ಬಂದಿದ್ದು ಧ್ರುವಂತ್ ಅವರು ಬಂದರು. ಅವರು ಅಷ್ಟೇ ಒಳ್ಳೆ ಮಸ್ತಾಗಿರೋ ಒಂದು ಇದು ಕೊಟ್ಟರು, ಏನದು ಡ್ಯಾನ್ಸು ಎಂಟರ್ಟೈನ್ಮೆಂಟ್ ಕೊಟ್ಟರು. ಎಲ್ಲ ಎಂಟ್ರಿ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಅವರು ವಿಟಿ ಎಲ್ಲ ಹಾಕಿದ್ರು. ಸೊ ಅವ್ರಿಗೆ ಬಂದಾದಮೇಲೆ ಫೋಲ್ ಕಂಟೆಂಟ್ ಮಾಡಿದಾಗ ಮೋಸ್ಟು 76% ಬಂತು ಅವ್ರಿಗೆ ಒಂಟಿಯಾಗಿ ಹೋಗೋದಕ್ಕೆ. 24% ಜಂಟಿ ಅಂದರು. ಆಲ್ಮೋಸ್ಟ್ 1% ಜಾಸ್ತಿನೇ ಇದೆ. ಆರಾಮಾಗಿ ಅವರು ಮನೆ ಒಳಗಡೆ ಹೋದರು. ಅವರಾದಮೇಲೆ ಬಂದಿದ್ದು ರಕ್ಷಿತಾ ಶೆಟ್ಟಿ. ಆ್ಯಕ್ಚುಲಿ ಮಲ್ಲಮ್ಮ ಆದಮೇಲೆ ದ ಮೋಸ್ಟು ಸರ್ಪ್ರೈಸ್ ಎಲಿಮೆಂಟ್ ಏನೋದು ಇದೆ ಅಂತ ಹೇಳಿದ್ರೆ ಇವರು ರಕ್ಷಿತಾ ಶೆಟ್ಟಿ ಅವರು. ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಬ್ರೇಕ್ ಮಾತಾಡ್ತಾರೆ.
ಅವರು ಆ್ಯಕ್ಚುಲಿ ಕೆಲವೊಂದು ವೀಡಿಯೋಸ್ ನೋಡಿದ್ದೀವಿ ನಾವು ನೋಡಿದ್ದೀನಿ. ಸ್ವಲ್ಪ ತುಂಬಾ ಇಷ್ಟ ಇಷ್ಟನಾ ಓಕೆ ಇವಂಗೂ ಇಷ್ಟ ಅಂತ ಸೊ ಇಷ್ಟನೇ ಬಿಡು ನಿಂಗೆ ಆ್ಯಕ್ಚುಲಿ ಅವ್ರದ್ದು ಒಂಥರ ಏನು ಅಂತ ಹೇಳಿದ್ರೆ ಥೀಮು ಅವ್ರಿಗೆ ಮಾಡಕ್ಕೆ ಬರ್ದಿರೋದನ್ನು ಮಾಡಕ್ಕೆ ಹೋಗಿ ಆ ಒಂದು ಕನ್ನಡ ಪದ ಬಳಕೆ ಮಾಡೋದಾಗಿರ್ಬೋದು ಅದು ಮಾತ್ರ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಅದರಿಂದ ಅಲ್ಲೂ ಸುದೀಪ್ ಸರ್ ಮುಂದೆ ಬಂದುಬಿಟ್ಟು ಆ್ಯಕ್ಚುಲಿ ಅವ್ರು ಏನಾಯ್ತು ಅಂತ ಹೇಳಿದ್ರೆ ಸುದೀಪ್ ಸರ್ ಬಂದು ಮುಂದೆ ನಿಂತ್ಕೊಂಡಿದ್ರೆ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ, ಸರ್ ಮಾತಾಡ್ತಿರೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅಷ್ಟು 5-10 ಮಿನಿಟ್ಸ್ ಹಂಗೆ ಆಯಿತು. ಮತ್ತು ನಾರ್ಮಲ್ ತಗೊಂಬಂದ್ರು ನಮ್ಮ ಸುದೀಪ್ ಸರ್. ತುಂಬ ಜಾಸ್ತಿ ಹೊತ್ತು ಮೀನಿಗೆ ಸಕ್ಕರೆ ಹಾಕ್ತಾರಂತೆ ಮೀನಿಗೆ ಸಕ್ಕರೆ ಆಗ್ತಂತ ಆ ವಿಡಿಯೋ ಎಲ್ಲ ತುಂಬ ವೈರಲ್ ಆಗಿತ್ತು. ಮತ್ತು ಅವ್ರು ಹೇಳಿದ ಸ್ಟೋರಿ, ನಾನು ಮುಂಬೈಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು, ಅಜ್ಜಿ ಮನೆಗೆ ರಜೆ ಇದ್ದಾಗ ಬಂದಿದ್ದು, ಈ ಒಂದು ಸ್ಟೋರಿನ ಸುದೀಪ್ ಸರ್ ತುಂಬ ಫನಿ ವೇಯಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಆ ಊಟ್ಗೆ ನಮ್ಮ ಓಟ್ಫೋಲು ನಾನು ಆ್ಯಕ್ಚುಲಿ ಇಷ್ಟು ಮುಗ್ಧತೆ ನೋಡಿ ಇಷ್ಟು ಒಂದು ಇದು ನೋಡಿಬಿಟ್ಟು 100% ಒಂಟಿಯಾಗಿ ಹೋಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, 53% ಒಂಟಿ ಬಂತು, 47% ಜಂಟಿ ಬಂತು. ಸೊ ಅವ್ರು ಕೂಡ ವೇಟಿಂಗ್ ರೂಮ್ಗೆ ಹೋದರು. ನೆಕ್ಸ್ಟು ಬಂದಿದ್ದು ಕರಿ ಬಸಪ್ಪ ಅವರು. ನನಗೆ ಈ ಒಂದು ನಾನು ಇರೋದು ಇದ್ದಂಗೆ ಹೇಳ್ತೀನಿ, ಪ್ರಾಮಿಸ್ದಾಗೆ ನನಗೆ ಯಾವುದೇ ರೀತಿ ಒಂದು ಪಾರ್ಶಿಯಾಲಿಟಿ ಏನಿಲ್ಲ. ನನಗನ್ಸಿದ್ದು ಒಪಿನಿಯನ್. ಆ್ಯಕ್ಚುಲಿ ನಾನು ನಿಮ್ಮ ಮುಂದೆ ಬಂದಿದ್ದೆ ಅಂತ ಹೇಳೋದು ನನ್ನ ಒಪಿನಿಯನ್ ಹೇಳಬೇಕಲ್ವಾ. ಸೊ ಕರಿ ಬಸಪ್ಪ ಅವ್ರು ಬಂದರು. ಕರಿ ಬಸಪ್ಪ ಅವ್ರು ಬಂದಾಗ ನನಗೆ ಅವ್ನು ಇದಕ್ಕೂ ಮುಂಚೆ ನಾನು ನೋಡಿದ್ದೀನಿ. ಬಟ್ ಅವ್ರು ಬಂದಾಗ ಪ್ರತಿ ಸಲ ಸಾಧನೆ ಅವ್ರು ತಪ್ಪೇಳ ಅದೇನು ಚಿಕ್ಕ ಸಾಧನೆ ಅಲ್ಲ, ತುಂಬ ಅದ್ಭುತವಾದ ಸಾಧನೆ, ದೊಡ್ಡ ಸಾಧನೆ. ಅದು ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ನಮ್ಮ ಭಾರತನ ರಿಪ್ರೆಸೆಂಟ್ ಮಾಡಿ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಕಪ್ ತಂದಿದ್ದಾರೆ. ನಮಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ. ಬಟ್ ಅವ್ರದ್ದು ಪದೇ ಹೇಳ್ತಾ ಇದ್ದಾಗ ಎಲ್ಲೋ ತೋರಿಸ್ಕೊತಿದ್ದಾರೇನೋ ಅಂದು ಒಂದು ಚಿಕ್ಕ ಇದು ಬಂತು. ಬಟ್ ಆ ಒಂದು ಯಾಕಂದರೆ ಸುದೀಪ್ ಸರ್ ಕೂಡ ಅವ್ರು ಮಾತಾಡೋಕ್ಕೆ ವೋಟ್ ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಚಾನ್ಸ್ ಕೊಟ್ಟಾಗ 74% ಅವ್ರಿಗೆ ಇದು ಬಂತು, ಒಂಟಿ ಬಂತು. ರಿಮೈನಿಂಗು 26% ಜಂಟಿ ಬಂತು. ಸುದೀಪ್ ಸರ್ ಕೂಡ ಹೇಳಿದಷ್ಟೇ, 1% ಏನಕ್ಕೆ ಕಡಿಮೆ ಅಂತ ಹೇಳಿದ್ರೆ ನೀವು ಮಾತಾಡಿದ್ದು, ನೀವು ಸಾಧನೆ ಮಾಡೋ ಸಾಧನೆಗೆ 74% ಬಂತು. 1% ಎಲ್ಲಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೀವು ಮಾತಾಡೋ ರೀತಿ ಅಂತೇಳಿ. ಸೊ ಜಾಸ್ತಿ ಮಾತಾಡಿದ್ರು ಅವರು ಅಂತ ಹೇಳಿದ್ರೆ ನಾನು ಅನ್ನೋ ರೀತಿ ಮಾತಾಡಿದ್ರು. ಅದರಿಂದ ಅವರು 1% ಹೋಗ್ಬಿಟ್ಟು ವೇಟಿಂಗ್ ರೂಮಲ್ಲಿ ವೇಟ್ ಮಾಡೋ ಸಿಚುವೇಶನ್ ಬಂತು. ಅದಾದಮೇಲೆ ನೆಕ್ಸ್ಟು ಬಟ್ಟೆ ಎಲ್ಲ ಅಂದರೆ ಬಾಡಿ ಎಲ್ಲ ಆ್ಯಕ್ಚುಲಿ ಅವ್ರು ಇವಾಗ ಬಾಡಿ ಬಿಲ್ಡು ಜಿಮ್ ಎಲ್ಲ ಇದೆ, ಜಿಮ್ ಕೋಚ್ ಎಲ್ಲ ಏನೋ ಮೋಸ್ಟ್ಲಿ. ಸೊ ಅದರಿಂದ ಅವ್ರು ಆ ಥರ ಬರಲೇಬೇಕಲ್ವಾ. ಸೊ ಬಿಗ್ ಬಾಸ್ ಅಲ್ಲ ಒಂಥರ ಏನಿಲ್ಲ, ಇದಕ್ಕೂ ಮುಂಚೆ ತುಂಬ ಜನ ಈ ಥರ ಬಂದವ್ರಲೆ. ಸೊ ಅದರೇನು ಇದೆಲ್ಲ ಅವರು ಜಿಮ್ ಟ್ರೈನರ್ ಆದ್ದರಿಂದ ಅದ್ರ ಬರೋದು ಚಾನ್ಸ್ ಏನಿಲ್ಲ. ನೆಕ್ಸ್ಟು ಬಂದಿದ್ದು ಮಾಳು ಅವರು ಆಲ್ಮೋಸ್ಟ್ ಉತ್ತರ ಕನ್ನಡದಲ್ಲಿ ತುಂಬ ಫೇಮಸ್ ಆಗ್ತಾರೆ. ನಾ ಡ್ರೈವರ ಸಾಂಗು ಮಾತ್ರ ಸಖತ್ ಇಷ್ಟ ಆಯಿತು. ಆ ಒಂದು ಸಾಂಗು ಯಾಕೆ ಹೇಳ್ತೀರಾ, ಆಲ್ಮೋಸ್ಟು ತುಂಬ ಆಲ್ಮೋಸ್ಟು 100 crores ಸಮಥಿಂಗ್ ಎಷ್ಟು ಹೋಗಿದೆ ವ್ಯೂಸ್, ಅದು ಭಯಂಕರ. ಅದಾದಮೇಲೆ ನಮ್ಮ ನೆಕ್ಸ್ಟು ಪ್ರಭುದೇವ ಸರ್ದು ಇನ್ನೊಂದು ಸಾಂಗ್, ಅದು ರೀಸೆಂಟಾಗಿ ಒಂದು ಇಟ್ಟು ಸಾಂಗ್ ಐತೆ, ಅದು ಅತಾಕ ಹೊಡಿಬೇಡ ಸ್ವಾಮಿಯ ಒಂದು ಐತೆ, ಇತ್ತಾಕ ಬರಬೇಡ. ಅದೊಂದು ಸಾಂಗ್ ಐತೆ, ಸಾಂಗ್ ಬರ್ತಾ ಇಲ್ಲ. ಅದು ಮಾತ್ರ ಅದು ಸಾಂಗ್ ಅವರೇ ಆಡಿರೋದು. ಅವ್ರಂದ್ರೆ ಸಖತ್ತಾಗೈತೆ, ಡ್ಯಾನ್ಸ್ ಮಸ್ತಾಗಿದೆ. ಪ್ರಭುದೇವ ಸರ್ ಹೇಳ್ಬೇಕಾ. ಸೊ ಆ ಒಂದು ಮೂವಿಯಲ್ಲಿ ಅವ್ರ ಧ್ವನಿ ಕೊಟ್ಟಿದ್ರು ಆ ಸಾಂಗ್ಗೆ, ಅದು ಕೂಡ ತುಂಬ ಹಿಟ್ ಆಯ್ತು ಆ ಸಾಂಗು. ಇತ್ತಾಗ ಕೇಳಬೇಡ ಸ್ವಾಮಿ ಸಮಥಿಂಗ್ ಏನೋ ಐತೆ. ಸೊ ಅವರು ನನಗೆ ಇಷ್ಟ ಆಗಿದ್ದೇನೋ ಅಂತ ಹೇಳಿದ್ರೆ, ಅವರು ತುಂಬ ಸಿಂಪಲಾಗಿ ಬಂದು ಆ್ಯಕ್ಚುಲಿ ಹಳ್ಳಿಯಿಂದ ಬಂದಿರೋದು, ಉತ್ತರ ಕರ್ನಾಟಕದಿಂದ ಬಂದಿರೋದು. ಸೊ ತುಂಬ ಸಿಂಪಲಾಗಿ ಬಂದಿದ್ದರು. ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರು ಅಪ್ರೋಚ್ ಆಗಿರೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆದರು. ಅದೇ ರೀತಿ ನಮ್ಮ ಸುದೀಪ್ ಸರ್ ಅವ್ರ ಜೊತೆ ಸಂಭಾಷಣೆ ಮಾಡೋದಾಗಿರ್ಬೋದು, ಅವ್ರ ಫ್ಯಾಮಿಲಿ ಜೊತೆ ಸಂಭಾಷಣೆ ಮಾಡೋದಾಗಿರ್ಬೋದು, ತುಂಬ ಇಷ್ಟ ಆಯಿತು. ಅವ್ರಿಗೂ ವೋಟಿಂಗ್ ಫಿಲ್ ಮಾಡಿದಾಗ ಪಾಪ 72% ಒಂಟಿ ಬಂತು, ರಿಮೈನಿಂಗ್ 28% ಜಂಟಿ ಬಂತು. ಸೊ ಅವ್ರು ಕೂಡ ವೆಯ್ಟ್ ಮಾಡೋ ಪರಿಸ್ಥಿತಿ ಆ್ಯಕ್ಚುಲಿ. ಅವರಾದಮೇಲೆ ಬಂದಿದ್ದು ಸ್ಪಂದನ ಅವರು ಅಷ್ಟೇ ತುಂಬ ಜನ ನೋಡಿದ್ರೆ ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಬ್ಯೂಟಿ ಎಲ್ಲ ಇದೆ, ಚೆನ್ನಾಗಿದೆ, ಗ್ಲಾಮರಸ್ ಸಿಗಿದ್ದಾರೆ. ಅವ್ರಿಗೆ ವೋಟ್ ಅಪೀಲ್ ಮಾಡಿದಾಗ ಅವ್ರಿಗೆ ಬಂದಿದ್ದು ಆಲ್ಮೋಸ್ಟು 68% ಒಂಟಿ ಬಂತು, ರಿಮೈನಿಂಗ್ 32% ಜಂಟಿ ಬಂತು. ಅವ್ರು ಕೂಡ ವೇಟಿಂಗಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡೋ ಪರಿಸ್ಥಿತಿ. ಆದಮೇಲೆ ಬಂದಿದ್ದು ಅಶ್ವಿನಿ ಗೌಡ ಅವರು ತುಂಬ ಜನ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅವರು ತೆಲುಗುದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡ ತುಂಬ ಸೀರಿಯಸ್ ಆ್ಯಕ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೆಸರು ಮಾಡಿದ್ದಾರೆ. ಅಂದರೆ ಅವರು ತುಂಬ ಕನ್ನಡ ಪರ ಹೋರಾಟಗಾರ್ತಿ ಅಲ್ಲ, ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಅವರು ಮಾತಾಡೋದು ವೇ ಆಗಿರ್ಬೋದು, ಅವರು ಎಲ್ಲ ತುಂಬ ಇಷ್ಟ ಆಯಿತು. ಸೊ ಅವ್ರನ್ನ ವೋಟ್ ಅಪೀಲ್ ಮಾಡಿದಾಗ ಆಲ್ಮೋಸ್ಟು 77% ಒಂಟಿ ಬಂತು, ರಿಮೈನಿಂಗ್ ಓನ್ಲಿ 23% ಜಂಟಿ ಬಂತು. ಆರಾಮಾಗಿ ಒಳಗಡೆ ಹೋದವರು. ಸೊ ಅದಾದಮೇಲೆ ಲಾಸ್ಟ್
ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಬಿಗ್ ಬಾಸ್ ಎಂಟ್ರಿಗೆ ಬಿಗ್ ಬಾಸ್ರು ಮನೆಗೆ ಎಂಟ್ರಿ ಕೊಡೋಕ್ಕೆ ಬಂದವರು ಲಾಸ್ಟ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಆರ್ ಜೆ ಅಮಿತ್ ಅವರು. ಆ್ಯಕ್ಚುಲಿ ಆರ್ ಜೆ ಅಮಿತ್ ಅವರು ತುಂಬ ಜನ ಗೊತ್ತಿರ್ತಾರೆ, ತುಂಬ ಜನ ಕಾಲ್ ಕೂಡ ಹೇಳ್ತಿದ್ದಾರೆ, ಅವ್ರನ್ನೆಲ್ಲ ನೋಡಿರ್ತೀರ. ಸೊ ಅವ್ರನ್ನ ಓಟ್ ಅಪೀಲ್ ಮಾಡಿದಾಗ ನನಗೆ ಅವರು ಡ್ರೆಸ್ಸು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಆ್ಯಕ್ಚುಲಿ. ಸೊ ಅದು ತುಂಬ ಡಿಫ್ರೆಂಟ್ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು ಕೂಡ. ಸೊ ಅವ್ರನ್ನ ಓಟ್ ಅಪೀಲ್ ಮಾಡಿದಾಗ ಅವರಿಗೆ ಬಂದಿದ್ದು ಓಟ್ ಬಂದುಬಿಟ್ಟು ಓನ್ಲಿ 73% ಒಂಟಿ ಅಂತ ಬಂತು, 43% ಜಂಟಿ ಅಂತ ಬಂತು. ಸೊ ಅವ್ರು ಕೂಡ ಒಳಗಡೆ ಹೋಗೋ ಪರಿಸ್ಥಿತಿ ಬಂತು. ಸೊ ಅದರಲ್ಲಿ ಆಲ್ರೆಡಿ ಕರಿಬಸಪ್ಪ ಒಳಗಡೆ ಇದ್ದರು, 74% ಇತ್ತು. ಅವ್ರಿಗೆ ಚಾಯ್ಸ್ ಸುದೀಪ್ ಸರ್ ಚಾಯ್ಸ್ ಕೊಟ್ಟಾದಾಗ ಯಾರಿಗೆ ನಮ್ಮ ರಕ್ಷಿತಾ ಶೆಟ್ಟಿ ಒಬ್ಬರಿದ್ದರು, ಸ್ಪಂದನ ಅವರಿಬ್ಬರಿದ್ದರು, ಆರ್ ಜೆ ಅಮಿತ್ ಅವರು ಒಬ್ಬರಿದ್ದರು, 3 ಜನ, ಮತ್ತು ನಮ್ಮ ಕರಿಬಸಪ್ಪ 4 ಜನ ಇದ್ದರು. ಈ 4 ಜನದಲ್ಲಿ ಹೈಯೆಸ್ಟ್ ಯಾರಿಗಿದ್ದು ಪರ್ಸೆಂಟೇಜ್ ಅಂತ ಹೇಳಿದ್ರೆ ಕರಿಬಸಪ್ಪಗೆ 4 ಜನ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಇವ್ರದಲ್ಲಿ ಯಾರು ನಿಮಗೆ ಇದು 5 ಜನ ಇದ್ದೀರಾ? 5 ಜನ ಇದ್ರು ಆ್ಯಕ್ಚುಲಿ. ಕರಿಬಸಪ್ಪ ಅವರು, ಮಾಳು ಅವರು, ಅದೇ ನಾಡರೇಗೌಡ ಸಂಘದಲ್ಲಿ ಅವರು, ಮತ್ತು ಸ್ಪಂದನ ಅವರು, ಆರ್ ಜೆ ಅಮಿತ್ ಅವರು, ಮತ್ತು ಕರಿಬಸಪ್ಪ ಅವರು 5 ಜನ ಇದ್ದರು. ಸೊ 5 ಜನನ ಸ್ಟೇಜ್ ಮೇಲೆ ಕರೆದುಬಿಟ್ಟಾಗ ನಿಮಗೆ ಕರಿಬಸಪ್ಪ ಎಲ್ಲರಿಗಿಂತ ಹೈಯೆಸ್ಟ್ ಇದ್ದಾರೆ, ನಿಮಗೆ ಚಾಯ್ಸ್ ಕೊಟ್ಟರೆ ಯಾರನ್ನಾದ್ರೂ ಕ್ಯಾರಿ ಮಾಡಿಕೊಂಡು ನೀವು ಒಳಗಡೆ ಹೋಗ್ಬೋದು ಅಂತ ಕೇಳಿದ್ರು. ಅಲ್ಲಿ ಕೂಡ ಕರಿಬಸಪ್ಪ ಅವರು ಏನಾದರೂ ಬೇರೆ ಡಿಫ್ರೆಂಟಾಗಿ ಮಾತಾಡ್ಬೋದಾಗಿತ್ತು. ಅಲ್ಲಿ ಕೂಡ ಅವ್ರು ಏನು ಹೇಳಿದ್ರು, ನನ್ನ ಸಾಧನೆ ಏನು ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಅಲ್ಲ ಇಲ್ಲ, ಅವರು ಒಳ್ಳೆ ಭಾರತನ ರೆಪ್ರೆಸೆಂಟ್ ಮಾಡಿ ಒಳ್ಳೆ ಪ್ರಶಸ್ತಿನ ಗೆದ್ಕೊಂಡ್ಬಂದಿದ್ದಾರೆ. ಬಟ್ ಈ ಥರ ಹೇಳಿದಾಗ ನಮ್ಮ ಕರಿಬಸಪ್ಪ ನನ್ನ ಸಾಧನೆ ಗೊತ್ತಾ ಅಂತ ಹೇಳಿದಾಗ ಫಸ್ಟು ರಿಯಾಕ್ಟ್ ಆಗಿದ್ದು ಇವರು ಆರ್ ಜೆ ಅಮಿತ್ ಅವರು. ಹೌದು ಸರ್, ನಿಮ್ಮ ಬಗ್ಗೆ ನೋಡಿದ್ದೀನಿ ಅಂತ ಹೇಳಿದಾಗ ಡೀಟೇಲ್ಸ್ ಏನೋ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನೋಡಿದ್ದೀನಿ, ಭಾರತದ ಪರ ಆಡಿದ್ದೀರಾ ಅಂತ ಏನೋ ಹೇಳಿದಾಗ ಡೈರೆಕ್ಟಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ, ನನಗೆ ಇವರೇ ಜೋಡೆ ಅಂತ ಹೇಳಿದ್ರು. ಸೊ ಸುದೀಪ್ ಸರ್ ಕೂಡ ಇದೊಂದು ಮಾತಿಗೆ ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ರು ಅಂತ ಹೇಳಿದಾಗ ಅಷ್ಟಾದರೂ ಗೊತ್ತಲ್ಲ ಸರ್ ನನ್ನ ಬಗ್ಗೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಕರಿಬಸಪ್ಪ ಅವರು, ಆರ್ ಜೆ ಅಮಿತ್ ಅವರು, ಈ 3 ಜನನೂ ಒಂದು ಜೋಡಿಯಾಗಿ ಜಂಟಿಯಾಗಿ ಒಳಗಡೆ ಹೋದರು. ಲಾಸ್ಟ್ ಜಂಟಿಯಾಗಿ ಒಳಗಡೆ ಬಿಗ್ ಬಾಸ್ 12 ಸೀಸನ್ ಮನೆ ಒಳಗಡೆ ಹೋದರು. ಮತ್ತು ಸಿಂಗಲ್ ಇನ್ನು 3 ಜನ ಇದ್ದರು. ಒಬ್ಬರು ಬಂದುಬಿಟ್ಟು ನಮ್ಮ ಮಾಳು ಅವರು, ರಕ್ಷಿತಾ ಶೆಟ್ಟಿ ಅವರು, ಮತ್ತು ಸ್ಪಂದನ ಅವರು 3 ಜನ ಇದ್ದರು. ಸೊ 3 ಜನದಕ್ಕೆ ಒಂದು ಜಂಟಿ ಮಾಡಿದ್ರೆ ಕೂಡ ಇನ್ನೊಬ್ಬರು ಹೋಗ್ತಾರೆ. ಸೊ ಬಿಗ್ ಬಾಸ್ ಏನು ಕುಕ್ ಮಾಡಿದಾರೆ ಗೊತ್ತಿಲ್ಲ, 3 ಜನನೂ ಇಂಡಿವಿಜುವಲಾಗಿ ಕಳಿಸಿದ್ರು. ಸೊ ಆದೇಶ ಮುಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಜನ 19 ಜನ ಕಂಟೆಸ್ಟೆಂಟು ಈ ಬಾರಿ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ. ಸೊ ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಅನಿಸ್ತಿದೆ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮೋಸ್ಟ್ಲಿ ಕಡಿಮೆ ಆಗಬಹುದು. ಅದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಇರೋ ಸಾಧ್ಯತೆಗಳಿದ್ದರೆ, ಒಂದು 2-3 ಇರೋ ಸಾಧ್ಯತೆಗಳಿದ್ದರೆ ಡಬಲ್ ಎಲಿಮಿನೇಷನ್ಸ್ ಕೂಡ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನಾನು ನಿಮ್ಗೆ ಒಂದೇ ಹೇಳೋದು, ನಿಮಗೆ ಗೊತ್ತಿಲ್ಲದಿರೋ ವಿಚಾರನ ಕೂಡ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿ ಅದನ್ನು ಬಿಚ್ಚಿಡೋ ಸಾಧ್ಯತೆಯನ್ನು ಮಾಡ್ತೀನಿ. ಇನ್ನೊಂದು ಪಾರ್ಶಾಲಿಟಿ ಮಾಡಲ್ಲ, ಕರೆಕ್ಟಾಗಿ ಅವ್ರು ನಿಜ ಮಾಡಿದರೆ ಜೆನ್ಯೂನಾಗೆ ಕೊಡ್ತೀವಿ. ಅವ್ರು ಏನೋ ತಪ್ಪು ಮಾಡಿದರೆ ತಪ್ಪು ಅಂತಲೇ ಹೇಳ್ತೀವಿ. ಸೊ ಯಾರು ಆಟೋದು ಪರವಾಗಿಲ್ಲ. ಸೊ ನಮ್ಮ ಈ ಒಂದು ಪ್ರಯತ್ನಕ್ಕೆ ಪಕ್ಕ ನೀವು ಸಹಕಾರ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಆಶಿಸ್ತೀರಾ ಅಂತ ಕಾಯ್ತಾ ಇದ್ದೀನಿ. ಇದೇ ರೀತಿ ಇವತ್ತು ತುಂಬ ತಡ ಆಗಿದೆ, ಬಟ್ ನಾಳೆ ಎಪಿಸೋಡ್ ಆಗಿದ ತಕ್ಷಣ ಅಟ್ಲೀಸ್ಟ್ ಆದರೆ ನೈಟೇ ಅಪ್ಲೋಡ್ ಮಾಡ್ತೀವಿ. ನಂತರ ಅರ್ಲಿ ಮಾರ್ನಿಂಗ್ ಒಂದು 8 o'clock ಒಳಗಡೆ ಅದು ಮುಗಿಸಿ ನಿಮಗೆ ಪ್ರತಿಯೊಂದು ಎಪಿಸೋಡ್ನ ಒಪಿನಿಯನ್ ರಿವ್ಯೂ ಕೊಡ್ತೀವಿ. ಸೊ ಇದೇ ಥರ ಏನಾದರೂ ಇಷ್ಟು ಒಂದು ಮಾತುಗಳಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಚಿಕ್ಕ ಮಕ್ಳು ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಹಾಕೊಂಬಿಟ್ಟು ಏನಾದರೂ, ಯಾಕಂದರೆ ಮೊದಲನೇ ಬಾರಿ ಪ್ರಯತ್ನ ಮಾಡ್ತಿದ್ದೀವಿ ಅಂತ ದೇವರಾಣೆಗೂ ಕಡೆಗಣಿಸೋಕೆ ಹೋಗಬೇಡಿ. ಅದ್ದೂರಿಯಾಗಿ ನಿಮಗೆ ರಿವ್ಯೂ ಮಾಡೋಕ್ಕೆ ಮುಂದೆ ಬಂದಿದ್ದು ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲದ್ರೆ, ಅದ್ರ ಬಗ್ಗೆ ಮಾಹಿತಿ ಏನು ಗೊತ್ತಿಲ್ಲದ್ರೆ ರಿವ್ಯೂ ಮಾಡೋಕ್ಕೆ ಕ್ಯಾಮ್ರಾ ಮುಂದೆ ಇದನ್ನು ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅದೇ ಫಸ್ಟಲ್ಲಿ ಹೇಳಿದ್ನಲ್ಲ, ಹಿಂದೆ ಬ್ಯಾಕ್ಗ್ರೌಂಡ್ ಲೈಟಿಂಗ್ಸ್ ಇಲ್ಲ, ವೀಡಿಯೋದಲ್ಲಿ ಕ್ವಾಲಿಟಿ ಇಲ್ಲ, ಕೆಳಗಡೆ ಜಾಸ್ತಿ ವ್ಯೂಸ್ ಇಲ್ಲ, 1000ಗಟ್ಟಲೆ ಸಬ್ಸ್ಕ್ರಿಪ್ಷನ್ಸ್, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ರೂಮಲ್ಲಿ ಕ್ಯಾಮ್ರಾ ಸೆಟಪ್ ಇಲ್ಲ ಅಂತ ಏನು ನಮ್ಮನ್ನು ಕಡೆಗಣಿಸೋಕೆ ಹೋಗ್ಬೇಡಿ. ಅದ್ದೂರಿಯಾಗಿ ಒಳ್ಳೆ ಸ್ಟೆಪ್ಪು, ಒಳ್ಳೆ ಬಿಗ್ ಬಸ್ ಕೊಡ್ತೀವಿ, ಬಿಗ್ ಬಾಸ್ ಸೀಸನ್ 12 ಬಸ್ ಕೊಡ್ತೀವಿ. ಅದೇ ರೀತಿ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತೀವಿ. ಎಂಟರ್ಟೈನ್ಮೆಂಟ್ ಕೊಡೋದಲ್ಲ ಪಕ್ಕ ಎಂಟರ್ಟೈನ್ಮೆಂಟ್ ಕೊಡಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ವಿ. ಅದು ಪ್ರತಿ ವೇಯಲ್ಲಿ, ಅದು ಎಮೋಷ್ನಲ್ ಆಗಿರ್ಬೋದು, ಇಲ್ಲ ಫನಿ ಆಗಿರ್ಬೋದು, ಎಲ್ಲಾಗಿರ್ಬೋದು ಗೊತ್ತಿಲ್ಲ, ಪ್ರತಿಯೊಂದು. ಸೊ ಸ್ಟೇ ಟ್ಯೂನ್. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟು ವೀಡಿಯೋಸ್ ಮಾಡಿದ್ದೀನಿ, ಕಾಮಿಡಿ ವೀಡಿಯೋಸ್, ಯಾವತ್ತೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ವಿಡಿಯೋ ಲೆಂತ್ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮೇಲೆ ಎತ್ತಕ್ಕೆ ಹೋಗಬೇಡಿ, ಫುಲ್ ನೋಡಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಕೂಡ ಹೊಸ ರಿವ್ಯೂನೇ ಇರುತ್ತೆ, ಹೊಸ ಮ್ಯಾಟ್ರ್ ಮಾತಾಡಿರ್ತೀನಿ, ಯಾವುದೇ ರಿಪೀಟ್ ಮಾಡಿರಲ್ಲ. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಇರುತ್ತೆ ಅಂತ ಭಾವಿಸ್ತಿದ್ದೀನಿ. ನಾಳೆ ಫಸ್ಟ್ ಎಪಿಸೋಡ್ ಆದಮೇಲೆ ನೆಕ್ಸ್ಟು ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಬಾಯ್. ವೆಂಕಿ ಜೊತೆ ಹಾಬಿ, ಬಾಯ್.